ಪ್ರೆಸ್ ಮೀಟ್ ಇದು ಪ್ರೆಸ್ ಮೀಟ್ ಬೇಡ, ಪಬ್ಲಿಕ್ ಇವೆಂಟ್ ಆದ್ರೆ ಚೆನ್ನಾಗಿದೀವಿ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ವೆರಿ ವೆರಿ ವಾರ್ಮ್ ಗುಡ್ ಆಫ್ಟರ್ನೂನ್ ಎವ್ರಿವನ್. ಈಗಾಗಲೇ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯ ವಿಭಿನ್ನವಾದ ವಿಶಿಷ್ಟವಾದ ದಾಖಲೆಯನ್ನ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರುವಂತಹ ಮೈಂಡ್ ಬೆಂಡಿಂಗ್ ಸೈಕೋಲಾಜಿಕಲ್ ಥ್ರಿಲ್ಲರ್ ಫಿಲ್ಮ್ ಗ್ರೀನ್ ಈ ಮೂವಿಯ ಟೀಸರ್ ಲಾಂಚ್ ಇವೆಂಟ್ಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ, ಸಿನಿಮಾ ತಂಡದವರಿಗೂ ಹಾಗೂ ಮಾಧ್ಯಮಗಳಿಗೂ ಕೂಡ ಪ್ರೀತಿಯ ಸ್ವಾಗತ. ಐ ಎಕ್ಸ್ಪೆಕ್ಟ್ ಒಂದು ಚಪ್ಪಾಳೆ. ಫಸ್ಟ್ ಕಾಪಿ ರೆಡಿ ಆಗಿತ್ತು ಆ್ಯಕ್ಚುಲಿ. ಸೊ ಅದಾದಮೇಲೆ ವಿ ಥಾಟ್ ಆಫ್ ಇದೊಂದು ಹೊಸ ಫ್ರೆಶ್ ಜಸ್ಟ್ ಲೈಕ್ ಟ್ರೈಡ್ ಹೊಸ ಥರ ಆಗಿರೋದ್ರಿಂದ ನಾವು, ಯಾಕಂದರೆ ಯೂಶ್ವಲಿ ಕಮರ್ಷಿಯಲ್ ಸಿನಿಮಾಗಳಿಗೆ ಪ್ಲಸ್ ಈ ಥರ ಒಂದು ಏನಂತಾರೆ ನಾಟ್ ಲೈಕ್ ಕಂಪ್ಲೀಟ್ ಬ್ರಿಡ್ಜ್ ಸಿನಿಮಾ ಅಲ್ಲ, ಈಗ ಅವಾರ್ಡ್ ಬಂದಿದೆ ಅದು ಇದು ಅನ್ನೋದಕ್ಕೆ ಇಟ್ಸ್ ನಾಟ್ ಲೈಕ್ ಸ್ಲೋ ಪೇಸ್ ಆಗೋಗುತ್ತೆ ಆ ಥರ ಅಲ್ಲ. ಈ ಥರ ಒಂದು ಥ್ರಿಲ್ಲಿಂಗು ಮತ್ತು ಈ ಥರ ನಾವೇನು ಒಂದು ಸ್ಕ್ರೀನ್ ಪ್ಲೇ ವರ್ಷನ್ ಮಾಡಿದ್ದೀವಿ ಮತ್ತು ಕಂಪ್ಲೀಟ್ ಒಂದು ಏನು ರೆಗ್ಯುಲರ್ ಆಡಿಯನ್ಸಿಗೆ ನಾವು ಮಾಡೋ ಸಿನಿಮಾಗೂ ಕೂಡ ಈ ಥರ ಒಂದು ಅಕ್ಲೈಮ್ ವರ್ಷನ್ ಬರುತ್ತಾ ಅಂತ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ಕಾನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮಗೆ ಬೆಸ್ಟ್ ಇಂಡಿಯನ್ ಫಿಲ್ಮ್ ಅಂತ ಕೊಟ್ಟಿದ್ದು. ಸೊ ದ್ಯಾಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ತೀನಿ. ಅದಾದಮೇಲೆ ದೇ ಜಸ್ಟ್ ಪಿಕ್ ಆಸ್ ದ ಬೆಸ್ಟ್ ಫಿಲ್ಮ್ ಮೇಕರ್ ಆಫ್ ದ ಫ್ಯೂಚರ್ ಅಂತ ನನಗೆ ಬಂತು ಅದೇ ಫೆಸ್ಟಿವಲಲ್ಲಿ. ಸೊ ದ್ಯಾಟ್ ವಾಸ್ ಅ ರಿಯಲಿ ವೆರಿ ಪ್ರೌಡ್ ಮೂಮೆಂಟ್. ಆ್ಯಂಡ್ ದೆನ್ ಬೀಯಿಂಗ್ ಕನ್ನಡಿಗ, ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ವಿಷನ್ ಇತ್ತು ದ್ಯಾಟ್ ಒಂದು ಸಿನಿಮಾ, ಯಾಕಂದರೆ ನಾನು ಆ ಕಡೆ ಕುತ್ಕೊಂಡು ನಾನು ನೋಡ್ತಿದ್ನಲ್ವ ಸಿನಿಮಾಗಳನ್ನ. ಸೊ ನಾನು ಯೂಶ್ವಲಿ ನನಗೆ ಸಿನಿಮಾ ನೋಡ್ಬೇಕಂತಂದರೆ ಅದೇನೋ ಚಿಕ್ಕ ವಯಸ್ಸಿಂದನೂ ಐ ಹ್ಯಾಡ್ ದಿಸ್ ಟೆಕ್ನಿಕಲ್ ಥಿಂಗ್ಸ್. ನನಗೆ ಕೆಲವೊಂದೆಲ್ಲ ಯಾಕೆ ಈ ಫ್ರೇಮಿಂಗ್ ಇದೆ, ಅದು ಹೆಂಗಿದೆ ಅನ್ನೋ ಥರ ನನಗೆ ಅವಾಗಲಿಂದನೂ ಒಂದು ತಲೆಯಲ್ಲಿ ನನಗೆ ಎಲ್ಲದಕ್ಕೂ ಕ್ವಶನ್ ಮಾಡ್ತಿದ್ದೆ. ಬಟ್ ಅದು ಹೋಗ್ತಾ ಹೋಗ್ತಾ ನಾನು ಎಜುಕೇಷನ್ ವೈಸ್ ನೋಡೋಕೆ ಹೋದರೆ ನಾನು 10th ಮುಗಿಸ್ತೀನಿ. ಆ್ಯಂಡ್ ದೆನ್ ಇಮಿಡಿಯೇಟ್ಲಿ ನನಗೆ ಸೆಕೆಂಡ್ PUC ಆಗುತ್ತೆ. ಅದಾದಮೇಲೆ ಐ ಡಿಂಟ್ ಚೂಸ್ ಎನಿ ಇಂಜಿನಿಯರಿಂಗು ರೆಗ್ಯುಲರ್ ಫಾರ್ಮೆಟ್ಸ್ ಎಲ್ಲೂ ಹೋಗಿಲ್ಲ. ಡೈರೆಕ್ಟ್ ನಾನು ಆ್ಯನಿಮೇಷನ್ ಬ್ಯಾಕ್ಗ್ರೌಂಡಿಗೆ ಹೋಗ್ಬಿಡ್ತೀನಿ ಆ್ಯಕ್ಚುಲಿ. ಸೊ ಯಾಕೆಂದರೆ ನಾನು ಟೆಕ್ನಿಕಲಿ ನನಗೆ ಏನಂತ ಗೊತ್ತಾಗಬೇಕಾಗಿತ್ತು ಸ್ಟ್ರಾಂಗ್ ಆಗಿ ನನಗೆ. ಆಮೇಲೆ ಇನ್ನೊಂದು ಏನಂತಂದರೆ ವೆನ್ ಐ ವಾಸ್ 7th ಸ್ಟ್ಯಾಂಡರ್ಡ್ ಓನ್ಲಿ ಐ ನ್ಯೂ ದಟ್ ಐ ವಿಲ್ ಬಿ ಅ ಪರ್ಸನ್ ದಟ್ ಐ ವಾಂಟ್ ಬಿ ದ ಫಿಲ್ಮ್ ಮೇಕರ್ ಅಂತ. ನನ್ನ ತಾಯಿಗೆಲ್ಲ ಹೇಳ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ನನಗೆ ಅವ್ರು ಇವಾಗ ಹೇಳಿ ನಗ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ಜ್ಯೋತಿಷ್ಯ ಕೇಳಕ್ಕೆ ಹೋದ್ರೆ ಅವಾಗಲೇ ಕೇಳ್ತಿದ್ದೆ, ನಾನು ಡೈರೆಕ್ಟರ್ ಆಗ್ತೀನಿ ನಾನು ಕೇಳಿ ನೋಡೋರಿಗೆ ಅಂತ. ಅದನ್ನು ಹೇಳ್ತಾರೆ. ನನಗೆ ಇವಾಗ ಅದನ್ನು ನೆನೆಸ್ಕೊಂಡ್ರೆ ಹೌದಾ ಅನ್ನೋ ಥರ ಅನಿಸುತ್ತೆ. ಅದಾದಮೇಲೆ ಹಂಗೆ ಜರ್ನಿ ಬರುತ್ತೆ. ಸೊ ಆಬ್ವಿಯಸ್ಲಿ ಒಂದು ಸಿನಿಮಾ ಮಾಡಿ ಇಲ್ಲಿವರೆಗೂ ತೊಗೊಂಬರೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದು ಈ ಟೈಮಲ್ಲಿ ಎಷ್ಟು ಸಾಧನೆ ಅಂತ. ಅದು ನಿಜವಾಗ್ಲೂ ಇಟ್ಸ್ ಅ ವಾರ್ ಆ್ಯಕ್ಚುಲಿ. ನನಗೆ ಪ್ರೀವಿಯಸ್ಲಿ ನನ್ನ ಪರಿಚಯ ತುಂಬ ಹಳೆ ಸಿನಿಮಾ ಆ್ಯಕ್ಚುಲಿ ಅನೌನ್ಸ್ ಆಗಿತ್ತು ನಂದು, ಅವಾಗಲೇ ಆಗಬೇಕಾಗಿತ್ತು. ಆದರೆ ನೋಡಿ ಅವಾಗ ನನಗೆ ಎಲ್ಲನೂ ಇತ್ತು, ಎಲ್ಲ ಕಂಪ್ಲೀಟಾಗಿ ರೆಡಿ ಇತ್ತು ಆ್ಯಕ್ಚುಲಿ. ಬಟ್ ಎಲ್ಲ ಇದ್ದಾಗೂ ನಾನು ಸಿನಿಮಾ ಆಗಲಿಲ್ಲ. ಇದರಲ್ಲಿ ಏನೂ ಇರಲಿಲ್ಲ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ. ಆ್ಯಕ್ಚುಲಿ ಸಿನಿಮಾ ಈಸ್ ಅ ಮ್ಯಾಜಿಕ್ಕು. ಮತ್ತು ಎಲ್ಲರೂ ಹೇಳ್ತಾರಲ್ಲ ಅದು ನಾವು ಮಾಡೋದಲ್ಲ ಅದು ಆಗೋದು ಅಂತ. ನನಗೆ ಗ್ರೀನ್ ಸಿನಿಮಾ ಲಿಟ್ರಲಿ ದ್ಯಾಟ್ ಶೋಡ್ ಮೀ ಎಲ್ಲ ಮ್ಯಾಜಿಕಲ್ ಮೂಮೆಂಟ್ಸ್ಗಳು. ನೀವು ನಂಬಲ್ಲ, ನನಗೆ ಕಂಪ್ಲೀಟ್ ಫಿಲ್ಮ್ನ ಮೇಕಿಂಗ್ ಮಾಡಿಸಿದ್ದೀನಿ. ಅದರದ್ದು ಎಪಿಸೋಡ್ ಮಾಡಿಸ್ಬೇಕಂತ ಇದ್ದೀನಿ ಆ್ಯಕ್ಚುಲಿ. ಅದು ಮಾಡ್ತೀವಿ, ಡೆಫಿನೆಟ್ಲಿ ವಿಲ್ ರಿಲೀಸ್ ಇಟ್. ಅದರಲ್ಲಿ ಹೇಳ್ತೀನಿ ಯೂಶ್ವಲಿ ಏನಂತಂದರೆ ಇದೊಂದು ಸಬ್ಜೆಕ್ಟ್ ವೈಸ್ ನಾವು ತೊಗೊಂಡಿದ್ದ ರೀತಿ ಆಗಲಿ, ಅದು ಪಿಕ್ಅಪ್ ಮಾಡಿದಾಗಲಿ, ಒಂದೊಂದು ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ ಗೇವ್ ಮೀ ದ್ಯಾಟ್ ಎನರ್ಜಿ ದ್ಯಾಟ್ ಅದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಕ್ಕೆ. ಮತ್ತು ಅದೇ ಆಗಿದ್ದು ಅಂತ ಹೇಳ್ದಂಗೆ ಇಟ್ ಈಸ್ ಟುಕ್ ದಟ್ ಶೇಪ್ ಆರ್ಟಿಸ್ಟ್ಗಳು ಹಂಗೆ ಲೈಕ್. ಆ್ಯಂಡ್ ದೆನ್ ಏನಂತಂದರೆ ಒಂದು ಸಿನಿಮಾ ಮಾಡಿ ಅದು ಎಂಡ್ ಮಾಡೋಷ್ಟರಲ್ಲಿ ಇದು ನಾನೊಬ್ಬನ ಜವಾಬ್ದಾರಿ ಆಗಿರಲ್ಲ. ಆಮೇಲೆ ಈ ಥರದ್ದೊಂದು ಕಥೆನ ನಾನು ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಸರ್ ಹಿಂಗೆ ಹಿಂಗೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಅವ್ರಿಗೆ ಒಪ್ಸೋಕ್ಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ದಟ್ ಈಸ್ ವೆನ್ ಐ ಟುಕ್ ಅ ಸ್ಟೆಪ್. ನನ್ನ ಜೀವನದಲ್ಲಿ ಒಂದು ಘಟ್ಟದಲ್ಲಿ ಹೆಂಗೆ ತಗೊಳಕೊಂಡಿದ್ದೆ ಅಂತಂದರೆ ನನಗೆ ಏನಾಗ್ತಿತ್ತು ಪ್ರತಿ ಬಾರಿ ಅಂತಂದರೆ ಎವ್ರಿ ಟೈಮ್ ನಾನು ಏನಾದರೂ ಒಂದು ಆ್ಯನಿಮೇಷನ್ ಆಗುತ್ತೆ, ಒಂದು ಒಳ್ಳೆ ಕಂಪ್ನಿಗೆ ಹೋಗ್ತೀನಿ. 2012ರಲ್ಲೇ ನಾನು ರಿಸೈನ್ ಮಾಡಿಬಿಡ್ತೀನಿ, ಇಲ್ಲ ನಾನು ಫಿಲ್ಮಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಷ್ಟು ಫಿಲ್ಮ್ಗಳಿಗೆ ಅಸಿಸ್ಟೆಂಟ್ ಆಗಿ ಅದು ಇದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಅಗೇನ್ ಜೀವನ ನಡಿಬೇಕಲ್ವಾ, ಕೆಲಸ ಮಾಡೋಣ ಅದು ಮಾಡೋಣ ಅಂತ ಅಲ್ಲಿ ಹೋಗ್ತೀನಿ. ಆಲ್ವೇಸ್ ಇಟ್ ವಾಸ್ ಬ್ರಿಂಗಿಂಗ್ ಮೀ ಬ್ಯಾಕ್ ಆ್ಯಂಡ್ ಪುಟಿಂಗ್ ಇನ್ ದಿಸ್ ಸಿಚುವೇಶನ್. ಇಲ್ಲ ಇದರಲ್ಲಿ ಏನಾರ ಮಾಡಿಬೇಕು, ಇದರಲ್ಲಿ ಏನಾರು ನಡಿಬೇಕು ಅನ್ನೋ ಒಂದಷ್ಟು ಸಿಚುವೇಶನ್ಗಳು ಬರ್ತಿತ್ತು. ಸೊ ಅದ್ರ ಮುಖಾಂತರ ನನಗೆ ಗೊತ್ತಾಗಿದೆ ಅಂತಂದರೆ ದೃಢವಾಗಿ ನಿಂತ್ಕೊಂಡ್ಬಿಟ್ಟೆ. ನಾನು ಹೇಳಿದ್ನಲ್ಲ ಒಂದು ಗಟ್ಟಲ್ಲಿ ತಗಲಾಕೊಂಡ್ಬಿಟ್ಟಿದ್ದೆ ಅಂತ. ಸೊ ನಾನು ಏನಂದರೆ ಡೂ ಆರ್ ಡೈ ಸಿಚುವೇಶನ್ ಇತ್ತು.
ಒಂದಷ್ಟು ಅಮೌಂಟ್ ಇತ್ತು. ಐದರ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಈ ದೇಶನೇ ಬಿಡಬೇಕು, ಆ್ಯಕ್ಚುಲಿ US ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆ ಥರದ್ದೊಂದು ಫೈನಲ್ ಡಿಸೈಡ್ ಆಗಿಬಿಟ್ಟಿದ್ದೆ. ಆ ಥರ ಟೈಮಲ್ಲಿ ಡೂ ಆರ್ ಡೈ ಸಿಚುವೇಶನಲ್ಲಿ ಇಲ್ಲ ಗುರು, ನಾನು ಇಷ್ಟು ಚಿಕ್ಕ ವಯಸ್ಸಿಂದ ಆ ಥರ ವಿಷನ್ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಏನಾರು ಮಾಡ್ಬೇಕಂತ ಅನ್ಕೊಂಡ್ಮೇಲೆ ನಾನು ಯಾಕೆ ಅದನ್ನು ಇದು ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದು ಸಬ್ಜೆಕ್ಟ್ ಗ್ರೀನು. ಬರಿತಾ ಇಟ್ ಟುಕ್ ಅ ರಿಯಲಿ ಗುಡ್ ಶೇಪ್. ಟೆಕ್ನಿಕಲಿ ನಾನು ಆ್ಯನಿಮೇಷನ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆಲ್ಲವೂ ಸ್ಪೆಸಿಫಿಕ್ ಆಗಿ ನಾಲೆಡ್ಜ್ ಇತ್ತು ದಟ್ ಎವ್ರಿ ಫ್ರೇಮಿಂಗ್ ಬಗ್ಗೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ. ಸೊ ಅಲ್ಲಿಂದ ಒಂದು ಟೀಮ್ ಕಟ್ಟೋದು ನಿಜವಾಗ್ಲೂ ಹೇಳ್ತೀನಿ, ಇಟ್ ಈಸ್ ರಿಯಲಿ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಇದು ಮಾಡ್ಬೇಕಂತ ಅನ್ಸುತ್ತೆ, ಬ್ಲೆಸ್ಸಿಂಗ್ಸ್ ಇರ್ಬೇಕನ್ಸುತ್ತೆ. ಯಾಕಂದರೆ ಒಂದು ಟೀಮ್ ಎಲ್ಲ ರೀತಿ ಸೆಟ್ ಆಗೋದು ಇಟ್ಸ್ ರಿಯಲಿ ಚಾಲೆಂಜಿಂಗ್. ಅಂತಂದ್ರೆ ನನಗೆ ಬೆಸ್ಟಾಗಿ ಸಿಕ್ಕಿದ್ದು ನಮ್ಮ DOP ಮಧು ಅವರು. ಇವರು ಕೂಡ VFX ಬ್ಯಾಕ್ಗ್ರೌಂಡ್ ಅಂತ ಗೊತ್ತಾಗಿ ನನಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗೋಯ್ತು. ಸೊ ಅವರು ಇವತ್ತು ಈ ಮಟ್ಟಕ್ಕೆ ಬಂದಿದೆ, ಇದು ಈ ಲೆವೆಲ್ಗೆ ಬಂದಿದೆ ಅಂತಂದರೆ ಇವ್ರದ್ದು ಮೇಜರ್ ಇದೆ. ಆ್ಯಂಡ್ ದೆನ್ ಜೊತೆಗೆ ನಮ್ಮ ಗೋಪಾಲ್ ಸರ್ ಬಗ್ಗೆ ಹೇಳೋದು ಏನಿಲ್ಲ. ನಾನು ಹೋಗಿದ್ದಾಗ ಅದೇ ಹೇಳಿದೆ, ಅವರು 2.5 ಅವರ್ ಕತೆ ಹೇಳಿದ್ದೆ. ಆ್ಯಕ್ಚುಲಿ 2.5 3 ಅವರ್ ಕತೆ ಹೇಳಿದ್ದೆ. ಅವರು ಹೆಂಗೆ ಸರ್ ಮಾಡ್ತೀರಾ ಇದನ್ನೆಲ್ಲ ಅನ್ನೋ ಒಂದು ಕ್ವಶನ್ ಹಾಕ್ಬಿಟ್ಟಿದ್ರು. ನನಗೇನಂತಂದರೆ ನನ್ನ ಟೆಕ್ನಿಕಲ್ ಎಲ್ಲ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ಐ ನ್ಯೂ ದಟ್ ಐ ವಿಲ್ ಡೂ ಇಟ್. ನನ್ನ ಸಿನಿಮಾ ನನಗೆ ಫಿಕ್ಸ್ ಆಗ್ಬಿಟ್ಟಿದ್ದೆ. ನನ್ನ ವಿಷನಲ್ಲಿ ಕತೆ, ವಿಜುವಲ್ಸಲ್ಲಿ ಕತೆ ಹೇಳಬೇಕು ನನಗೆ. ಬರೀ ಏನೋ ಡೈಲಾಗು ಅದು ಇದು ರೆಗ್ಯುಲರ್ ಫಾರ್ಮ್ಯಾಟ್ ಡೆಫಿನೆಟ್ಲಿ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಈ ಕತೆ ಎತ್ಕೊಂಡು ಪ್ರೊಡ್ಯೂಸರ್ ಅಂತ ಹೇಳಿದರೆ ಇನ್ನೊಂದು 10 ವರ್ಷ ಸೈಕಲ್ ಹೊಡಿಬೇಕಾಗಿತ್ತು ಅನ್ಸುತ್ತೆ. ಸೊ ನಾನೇನು ಮಾಡಿದೆ, ನಾವೇ ಡಿಸೈಡ್ ಮಾಡೋಣ. ಹತ್ರ ಒಂದಷ್ಟು ಅಮೌಂಟ್ ಇತ್ತು. ಅದಾದಮೇಲೆ ಇನ್ನು ನಡೆದಿದ್ದೆಲ್ಲ ಮ್ಯಾಜಿಕ್ ಅಂದ್ಕೊಳ್ಳಿ. ಸೊ ಎಲ್ಲ ಬಂತು, ಅದೊಂದು ದೊಡ್ಡ ಬಜೆಟ್ ಆಯಿತು. VFX 22.5 ನಿಮಿಷ ಇದೆ. ಸೊ ನೀವು ಶಾರ್ಟ್ಸ್ ಎಲ್ಲ ನೋಡಿದಾಗ ಯು ವಿಲ್ ಬಿ ನೋಯಿಂಗ್, ಎಸ್ಪೆಷಲಿ ನೈಟ್ ಶಾಟ್ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ ನಿಮಗೆ ಗೊತ್ತಿದೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಸೊ ಬೈ ಗಾಡ್ ಗ್ರೇಸ್, ಬೈ ಯೂನಿವರ್ಸ್ ಬ್ಲೆಸ್ಸಿಂಗ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ತುಂಬ ಎಕ್ಸೈಟ್ ಆಗಿರೋದೇನಂತಂದರೆ ಇದೇನಂತಂದರೆ ಇದೊಂದು ಕ್ವಾಲಿಟಿದು ಇನ್ವಿಟೇಷನ್ ಅಂತ ಅಂದ್ಕೊಳ್ಳಿ. ಟೀಸರು ಜಸ್ಟ್ ಅ ಕ್ವಾಲಿಟಿ ಇನ್ವಿಟೇಷನ್ನು. ಇವಾಗ ಫುಲ್ ಲೆಂತ್ದು ಟ್ರೈಲರ್ ಪ್ಲಾನ್ ಮಾಡಿದ್ದೀವಿ. ನನಗೆ ಅದನ್ನು ತೋರ್ಸೋಕೆ ಇನ್ನೂ ಎಕ್ಸೈಟ್ ಆಗಿದೆ. ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್. ಸೊ ನನ್ನ ಬಗ್ಗೆ ಇದು, ಬಟ್ ಹೇಳ್ತಾ ಹೋದ್ರೆ ಇಟ್ ಈಸ್ ವೆರಿ ಲಾಂಗ್ ಸ್ಟೋರಿ. ಸೊ ಗ್ರೀನ್ ಅಂದರೆ ಇವಾಗ ಏನು ಹೇಳೋಣ ಆ್ಯಕ್ಚುಲಿ. ಸೊ ಗ್ರೀನ್ ಡೆಫಿನೆಟ್ಲಿ ಇಟ್ಸ್ ಅ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಜರ್ ಆಗಿ. ನೀವು ಇಲ್ಲಿವರೆಗೂ ನೀವು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಎಲ್ಲ ಥರ ಸ್ಕ್ರೀನ್ ಪ್ಲೇ, ಎಲ್ಲ ಥರ ಮೂವಿಗಳನ್ನು ನೀವು ಒಂದೊಂದೊಂದು ಫಾರ್ಮ್ಯಾಟ್ ಒಂದೊಂದೊಂದು ರೀತಿಯಲ್ಲೆಲ್ಲ ನೋಡಿದ್ದೀರಾ. ಆದರೆ ನಿಮಗೆ ಇದು ನಿಮಗೆ ಯಾವ ಥರ ಕೊಡುತ್ತೆ ಅಂತಂದರೆ, ನಿಮಗೆ ಥಾಟ್ ಪ್ರೊವೋಕಿಂಗ್, ನಿಮಗೊಂದಷ್ಟು ಪ್ರಶ್ನೆಗಳು ಕೊಡುತ್ತೆ. ಮತ್ತು ಇನ್ನೊಂದೇನಂತಂದರೆ ಇದ್ರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಇಟ್ಸ್ ಅ ಓಪನ್ ಬಾಕ್ಸ್ ಕ್ಲೈಮ್ಯಾಕ್ಸ್ ಥರ ಇರುತ್ತೆ ಸಿನಿಮಾ. ನೀವು 200 ಜನ ಅಥವಾ 50 ಜನ ಕುತ್ಕೊಂಡು ನೋಡಿದಾಗ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಏನಂತಂದರೆ ಎಲ್ಲರಿಗೂ ಇಂಡಿವಿಜುವಲ್ ಅರ್ಥ ಆಗುತ್ತೆ ಆ್ಯಕ್ಚುಲಿ. ಆ ಥರದ್ದೊಂದು ಇದು ಇವಾಗ ಅವ್ರಿಗೆ ಅರ್ಥ ಆಗಿರೋದು ಅಂದರೆ ಕಾಂಪ್ಲಿಕೇಶನ್ ಇಲ್ಲ, 100% ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಸ್ಟಾರ್ಟ್ ಟು ಎಂಡ್ ನಿಮ್ಗೆ ಏನು ಇವಾಗ ನೋಡಿದ್ರೆ ಥ್ರಿಲ್ಲಿಂಗ್ ಎಫೆಕ್ಟಲ್ಲಿ ಇದೇ ಫ್ಲೋ ಅಲ್ಲಿ ನಿಮಗೆ 2 ಅವರ್ ಇರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಔಟ್ ಆಫ್ ದ ವರ್ಲ್ಡ್. ಫ್ರೇಮ್ ಟು ಫ್ರೇಮ್ ನಿಮಗೆ ಹೊಸ ಎಕ್ಸ್ಪೀರಿಯನ್ಸು, ಲೈಕ್ ನಥಿಂಗ್ ಬಟ್ ಸಿನಿಮ್ಯಾಟಿಕ್ ಮ್ಯಾಜಿಕಲ್ ಕೊಡುತ್ತೆ. ಮೇಜರಾಗಿ ಹೇಳ್ಬೇಕಂತಂದರೆ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂತಂದರೆ ನೀವು 4 ಜನಕ್ಕೆ ಇವಾಗ ಯಾರ್ಯಾರು, ಯಾಕಂದರೆ ನಾನು ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ಮೇಲೆ, ನಾನು ಮಾರ್ಕೆಟಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು, ಇವತ್ತು ಬಿಸ್ನೆಸ್ ವಿಷಯದಲ್ಲಿ ಬಂದಾಗ ಕನ್ನಡಕ್ಕೆ ನಾವು ಯಾವ ಥರ ನೋಡ್ತಿದ್ದಾರೆ ಅದೆಲ್ಲ ಏನು ಹೊಸದೇನಿಲ್ಲ. ಬಟ್ ನಾನು ಅದಕ್ಕೆಲ್ಲ ಅದಕ್ಕೆಲ್ಲ ಐ ಡಿಂಟ್ ಗಾಟ್ ಫಿಯರ್, ಬಿಕಾಸ್ ಇನ್ವೆಸ್ಟ್ ಮಾಡಿದ್ದೀವಿ, ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ನಡೆದಿದೆ. ಸೊ ನನಗೆ ಗ್ರೀನ್ ಪರ್ಸ್ನಲಿ ಇದು ಒಂದು ಸ್ಟಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಮೈ ಕರಿಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಫಿಲಮ್ ಈಸ್ ಅ ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಂದ್ಸಲಿ ನೋಡಿದ್ರಿ ಅಂತಂದರೆ ಇಟ್ ವಿಲ್ ಇಂಪ್ರಿಂಟ್ ಇನ್ ಯುವರ್ ಹೆಡ್. ಯಾಕಂದರೆ ನನಗೆ ಒಂದಷ್ಟು ಡೈರೆಕ್ಟರ್ಗಳು ಇಲ್ಲಿ ಲೋಕಲಲ್ಲಿ ನನಗೊಂದಷ್ಟು ಜನ ಇನ್ಸ್ಪಿರೇಷನ್ ಇದ್ದಾರೆ. ನಾನು ಯಾವಾಗ ನೈಟ್ ಶ್ಯಾಮ್ಲನ್ ಅವ್ರದ್ದು ನಾನು ಸ್ಟೋರಿಗಳು ನೋಡ್ತಾ ಹೋದೆ, ನನಗೆ ಅವರು ಒಬ್ರು ಇಂಡಿಯನ್ನು US ಅಲ್ಲಿ ಹೋಗ್ಬಿಟ್ಟು ಆ ಲೆವೆಲ್ ಹೆಸರು ಮಾಡ್ತಾರೆ ಅಂತಂದಾಗ ನನಗೆ ಅದು ನನಗೆ ಥ್ರಿಲ್ಲಿಂಗ್ ಅನ್ನಿಸ್ತು. ನನಗೆ ಅವರು ಮಾಡೋ ಥರ ಸ್ಟೋರಿಗಳನ್ನ ಕನ್ನಡದಲ್ಲಿ ಮಾಡಿದ್ರೆ, ಕನ್ನಡದವ್ರು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಭಾಷೆಯಲ್ಲಿ ಅದನ್ನು ನೋಡಿದಾಗ ಹೆಂಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಬೇಕು ಅಂತ ಅಂದ್ಕೊಂಡಾಗ ನಾನು ಮಾಡ್ತಾ ಹೋಗಿದ್ದು. ನಾನು ಅದೇ ಹೇಳ್ದಂಗೆ ವಿಜುವಲಿ ಕತೆ ಹೇಳಿದ್ರೆ ಹೇಗಿರಬೇಕು, ಎವ್ರಿ ಫ್ರೇಮ್ ಟು ಫ್ರೇಮ್ ನೀವು ಹೆಂಗೆ ಅಂತಂದರೆ ದಟ್ ವಿಲ್ ಗಿವ್ ಯು ಇಂಟ್ರಾಕ್ಷನ್. ನಿಮ್ಮ ಸಿನಿಮಾ ಒಂದು ಇಂಟ್ರಾಕ್ಷನ್ ಥರ ಇಂಟ್ರಾಕ್ಟಿವ್ ವೇಲ್ ಓಡ್ತಾ ಇರುತ್ತೆ. ನಿಮಗೆ ಕ್ವಶನ್ ಹಾಕೋತೀರಾ, ಥಾಟ್ ಪ್ರೊವೋಕಿಂಗ್ ಕೊಡುತ್ತೆ. ಎಂಡಲ್ಲಿ ಯಾವಾಗ ಕ್ಲೈಮ್ಯಾಕ್ಸ್ ಲಾಸ್ಟ್ 20 minutes ಐ ಕ್ಯಾನ್ ಸೇ ಯು ಇಟ್ ವಿಲ್ ಬ್ಲಾಸ್ಟ್ ಯುವರ್ ಮೈಂಡ್, ಆ ಥರ ಇರುತ್ತೆ. ಸೊ ಐಮ್ ಸೋ ಎಕ್ಸೈಟೆಡ್. ನಿಮಗೆ ಫಸ್ಟ್ ಸಿನಿಮಾ ತೋರ್ಸೋಕ್ಕೆ ನಾನು ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ ನಿಮ್ಮಗಳದ್ದು. ಯಾಕಂತಂದರೆ ನನಗೆ ಕ್ರಿಟಿಕ್ಸ್ ಅಪ್ರೂವ್ಡ್ ಸಿನಿಮಾ ಬೇಕು ಫಸ್ಟ್. ನನಗೆ ಅದು ಆಯಿತು ಅಂತಂದರೆ ನಾನು ವೆರಿಫೈಡ್, ಓಕೆ ನಂದು ಒಂದು ಎಂಟ್ರಿ ಆಯಿತು ಸಿನಿಮಾಗೆ ಅನ್ನೋ ಥರ ಒಂದಾಗುತ್ತೆ.
ಸರ್ ಅದೇ ಹೇಳ್ದಂಗೆನೆ ಕ್ಯಾಟಗರೀಸ್ ವೈಸ್ ಅಲ್ಲಿ ನನಗೆ ಯಾಕಂದ್ರೆ ಅಲ್ಲಿರೋ ಜೂರಿಗಳು ಸರ್ ಅವ್ರುಗಳು ಏನಂತಂದ್ರೆ ನಾವು ಅವರಿಗೆ ಇಲ್ಲಿಂದ ಸಬ್ಮಿಟ್ ಮಾಡಿದ್ವಿ ಆನ್ಲೈನ್ ಅಲ್ಲಿ, ಬಟ್ ಅಲ್ಲಿರೋ ಜೂರಿಗಳು ದೇ ಜಸ್ಟ್ ಪಿಕ್ ದ ಬೆಸ್ಟ್ ಜಾನರ್ಸ್ ಗಳಲ್ಲಿ ಅದರ ಬೆಸ್ಟ್ ಕ್ಯಾಟಗರಿಲಿ ನಮ್ಗೆ ಕೊಡಕ್ ಶುರು ಮಾಡಿದ್ರು. ದಿಸ್ ಈಸ್ ದ ಬೆಸ್ಟ್ ಇಂಡಿಯನ್ ಸಿನಿಮಾ ಫಸ್ಟ್ ಬಂದಿದ್ದು, ಬೆಸ್ಟ್ ಸೈಕಾಲಜಿಕಲ್ ಬಂತು, ಸೈಕಾಲಜಿಕಲ್ ಅಲ್ಲಿ 2 ಬಂತು, ಆಮೇಲೆ ಬೆಸ್ಟ್ ಥ್ರಿಲ್ಲರ್ ಫಿಲ್ಮ್ ಬಂತು. ಅಂಡ್ ದೆನ್ ಅವ್ರುಗಳು ಹೇಳಿದ್ ಇಷ್ಟೇನೆ, ಯಾಕಂದ್ರೆ ಇದ್ರಲ್ಲಿ ಹೇಳಿರೋ ಸಬ್ಜೆಕ್ಟ್ ಏನಿದೆಯಲ್ಲ ಅದನ್ನ ಕ್ರ್ಯಾಕ್ ಮಾಡೋದೇ ದೊಡ್ಡ ವಿಷಯ. ಯೂಶಲಿ ಅದನ್ನ ಹೋಗಿ ನೀವು ಸ್ಕ್ರೀನ್ ಪ್ಲೇ ಆಗಿ ಸಿನಿಮಾ ಹೇಳೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್. ಸೊ ನಾವು ಅದನ್ನ ಕ್ರ್ಯಾಕ್ ಮಾಡಿದೀವಲ್ಲ, ಅವ್ರಿಗೆ ಅದೇ ಸರ್ಪ್ರೈಸ್, ಹೆಂಗೆ ಒಂದು ಇಂಡಿಯನ್ ಫಿಲ್ಮ್ ಮೇಕರ್ ಈ ತರನು ಯೋಚನೆ ಮಾಡೋಕ್ಕಾಗತ್ತಾ ಅಂತ. ನನ್ನ ವಿಷನ್ ಇಷ್ಟೇ ಸರ್, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಹಾಲಿವುಡ್ ಸಿನಿಮಾ ಮತ್ತೆ ಒಂದು ನಮ್ಮ ಸಿನಿಮಾ ಪಕ್ಕದಲ್ಲಿ ಇಟ್ಟಾಗ ನಥಿಂಗ್ ಬಟ್ ಆರ್ಟಿಸ್ಟ್ಗಳು ಮತ್ತೆ ಭಾಷೆ ಬಿಟ್ಟರೆ ಎರಡಕ್ಕೂ ಬೇರೆ ಯಾವುದೇ ಇದರಲ್ಲೂ ಡಿಫ್ರೆನ್ಸ್ ಇರಬಾರ್ದು. ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಇರ್ಬೋದು, ಮೇಕಿಂಗ್ ವಿಜುವಲ್ಸ್ ಆಗಿರ್ಬೋದು, ಸೌಂಡಿಂಗ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಯು ವಿಲ್ ಬಿ ಸರ್ಪ್ರೈಸ್. ನಮ್ದು ಇವಾಗ ಒಬ್ರು ಇಬ್ರು ಅಂತ ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ನಂದು ಡೈರೆಕ್ಷನ್ ನನ್ನ ಚಾಲೆಂಜಿಂಗ್ ಇರುತ್ತೆ, ಆಕ್ಟರ್ದು ಅವರು ಚಾಲೆಂಜಿಂಗ್ ಇರುತ್ತೆ. ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಇಟ್ಸ್ ಫಸ್ಟ್ ಇಂದ ಚಾಲೆಂಜ್ ಆಕ್ಚುಲಿ. ಎಸ್ಪೆಷಲಿ ಸೌಂಡ್ ಡಿಸೈನ್ ಮಾಡೋರೆಲ್ಲ ಅವ್ರೇನು ಹೇಳ್ತಾ ಇದ್ರು ಅಂತಂದ್ರೆ, ಸರ್ ನಾವು ರೆಗ್ಯುಲರ್ ಡಿಶಮ್ ಮಾಡ್ತಿದ್ವಿ, ಇದು ಮಾಡ್ತಾ ಇದ್ವಿ, ಇದು ಯಾವ್ದು ಸರ್ ಹೊಸದಾಗಿ ಮಾನ್ಸ್ಟರ್ ಸೌಂಡ್ ಮಾಡಬೇಕು, ಇದ್ಯಾವ್ದು ಈ ಥರದ್ದೆಲ್ಲ ಕ್ರಿಯೇಟ್ ಮಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆ ಚಾಲೆಂಜು. DOP ಅಂತ ಬಂದಾಗ ನಾ ಹೇಳ್ತಾ ಇದ್ದಿದ್ದು, ಇವಾಗ ಇನ್ಫ್ಯಾಕ್ಟ್ ಇವ್ರ ಜೊತೆ ನಾನು ಇದಾಗಿದ್ದೇನು ಅಂತಂದ್ರೆ ಜೆಲ್ ಆಗಿದ್ದು, ಇವ್ರು ಆನಿಮೇಷನ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಇಟ್ ವಾಸ್ ಈಸಿ. ನನ್ನ ಫ್ರೇಮಿಂಗ್ ಈ ಥರ ಇರಬೇಕು, ನಂದು ಇದು ಈ ಥರ ಇರಬೇಕು ಅಂತ ನಾನು ಇವ್ರಿಗೆ ಹೇಳ್ಬಿಡ್ತದೆ. ಈ ಟುಕ್ ಇಟ್ ವೆರಿ ಪರ್ಸನಲ್ ಅಂಡ್ ಇಟ್ ರಿಯಲಿ ಗ್ರೇಟ್. ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಓನ್ ಚಾಲೆಂಜ್ ಆಕ್ಚುಲಿ. ಈಸ್ ಫ್ರಮ್ ಚೆನ್ನೈ, ದೇ ಆಲ್ಸೋ ಡಿಡ್ ವೆರಿ ಗುಡ್ ಜಾಬ್. ಸೊ ಹೊರಗಡೆ ನೋಡಿದವ್ರು ಎಲ್ಲರೂ ದೇ ಆರ್ ರಿಯಲಿ ಸೋ ಹ್ಯಾಪಿ. ಅಂಡ್ ನನಗೆ ಎಕ್ಸೈಟ್ ಆಗ್ತಿರೋದು ಅಂತ ಒಂದು ಆ ಥರ ಹೆಗ್ಲಿಕ್ಕೆ ತಗೊಂಡ್ಬಂದಿರೋ ಕನ್ನಡ ಸಿನಿಮಾ ನಾನು ಇಲ್ಲಿ ಅರ್ಜೆಂಟಾಗಿ ತೋರಿಸ್ಬೇಕು. ಗ್ರೀನ್ ಸಿನಿಮಾ ಸರ್, ಇದು ಅದೇ ಹೇಳ್ತಾ ಇದ್ದಂಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಆಮೇಲೆ ನಿಮಗೆ ಒಂದು ಕಾರ್ಡ್ ಬಗ್ಗೆ ಇದ್ರಲ್ಲಿ ಒಂದು ಕತೆ ಹೇಳಿದೀವಿ. ಅಂದ್ರೆ ನೀವು ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ತರನೇ ನೀವು ಅಂತ ಅನ್ಕೊಳ್ಳಿ. ಥ್ರಿಲ್ಲರ್ ಸಬ್ಜೆಕ್ಟ್ ಹೌದು, ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್. ದಿಸ್ ಈಸ್ ದ ಜಾನರ್. ಆನಿಮೇಷನ್ ಪಾರ್ಟ್ ಬಂದ್ಬಿಟ್ಟು 22 ನಿಮಿಷ ಬರುತ್ತೆ. VFX ಆನಿಮೇಷನ್ 2 ಸೇರಿ ನಿಮ್ಗೆ ಆ ಥರ ಬರುತ್ತೆ. ನಾವು ಅದರಲ್ಲೇ ಆಗಿರೋದ್ರಿಂದ ನನಗೆ ಅದು ವೆರಿ ಪ್ರಿಸೈಸ್ಲಿ, ಬಿಕಾಸ್ ಒಂದು ಸಣ್ಣ ವಿಡಿಯೋ ಮಾಡಿದ್ರೆ ಒಂದು QC ಮಾಡ್ತೀವಿ, ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತಿರಲ್ಲ. ಅಂಥದ್ರಲ್ಲಿ ಎಂಟೈರ್ ಸಿನಿಮಾ ಮಾಡಿದಾಗ ವಿ ಆರ್ ವೆರಿ ಪರ್ಟಿಕ್ಯುಲರ್ಲಿ ಹಿಂಗೆ ಬರ್ಬೇಕು ಅನ್ನೋದಿತ್ತು ಆ್ಯಕ್ಚುಲಿ. ಅದೇ ಸರ್, ಈಗ ನೋಡಿ ಸರ್, ಅದೇ ಹೇಳ್ದಂಗೆ ಯಾವಾಗಲೇ ಇಟ್ಸ್ ಅ ಕ್ವಾಲಿಟಿ ಇನ್ವಿಟೇಷನ್ ಅಂತ ಅನ್ಕೊಳ್ಳಿ. ಟೀಸರು ಇಟ್ಸ್ ನಥಿಂಗ್ ಬಟ್ ನಮ್ಮ ಟೀಮ್ ಕಡೆಯಿಂದ ಗ್ಲಿಮ್ಸ್ ಅಂತ ಅನ್ಕೊಳ್ಳಿ. ವೆರಿ ಸೂನ್, ವೆರಿ ಶಾರ್ಟ್ಲಿ ನಾವು ಟ್ರೇಲರ್ ಪ್ಲಾನ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮ್ಗೆ ಫುಲ್ ಸ್ಟೋರಿ ಗೊತ್ತಾಗ್ಬಿಡುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದಟ್. ಅದನ್ನು ತೋರ್ಸಕ್ಕೆ ಡ್ಯೂರೇಷನ್ ಟೋಟಲ್ 1 hour 54 ನಿಮಿಷ ಬರುತ್ತೆ. ಅಂದ್ರೆ ವರ್ಬಲಿ ಹೇಳೋದಕ್ಕೂ ಇದು ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ, ಅದಕ್ಕೆ ಸರ್ ರಿಲೀಸ್ ಅಂತ ಮನೋಜ್ ಅವರೇ ಬಂದರು ನೋಡಿ. ರವಿ ಫಿಲ್ಮ್ಸ್ ಅಂತ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸರ್. ರಿಲೀಸ್ ಪ್ಲಾನ್ ಇವಾಗ ಏನು ಗೊತ್ತಾ, ಇದೊಂದು ಕರೆಂಟ್ ಸಿಚುವೇಶನ್ ನೋಡ್ತಾ ಇದ್ದೀವಿ. ವಿ ಆರ್ ಪ್ಲಾನಿಂಗ್ ಫಾರ್ ಇಟ್ ಸರ್. ವೆರಿ ಸೂನ್ ಅದನ್ನು ಅಪ್ಡೇಟ್ ಮಾಡ್ತೀವಿ. Yes sir, it looks like that, but when you know the core of the cinema, it will make you flip mind. ಅದಕ್ಕೋಸ್ಕರ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅಂದ್ರೆ ಈ ವಿಷಯನ ಈಗೂ ಇವ್ರು ಹೇಳ್ತಾರ ಅನ್ನೋ ರೀತಿ ಟರ್ನ್ ಆಗುತ್ತೆ, ಅದಂತೂ ಗ್ಯಾರಂಟಿ. ಡಿಸೀಸ್ ಅಂತ ಎಲ್ಲಿ ಹೇಳಿದ್ವಿ ಮೇಡಮ್? ಇಲ್ಲ ಡೆಫಿನೆಟ್ಲಿ ಇಲ್ಲ. ಸೈಕಾಲಜಿಕಲ್ ಹೇಳಿದ್ವಲ್ಲ, ಅದೇನಂದ್ರೆ ಆ ಜಾನರ್ ಡಿಸೀಸ್ ಅಂತ ಬರಲ್ಲ ಇದು. ದಿಸ್ ಈಸ್ ಪ್ಯೂರ್, ನಾನು ಹೇಳ್ತಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಸೀನಿಂದ ಎಲ್ಲರೂ ನಿಮ್ಗೆ ಥಾಟ್ ಪ್ರೊವೋಕಿಂಗ್ ಕೊಡುವಂಥ ಸಿನಿಮಾ. ಆ್ಯಕ್ಚುಲಿ ಯು ವಿಲ್ ಬಿ ಗೆಟ್ ಇಂಟ್ರಾಕ್ಟಿಂಗ್, ಇನ್ವಾಲ್ವಿಂಗ್ ಇನ್ ದ ಸಿನಿಮಾ, ಅಂಡ್ ದೆನ್ ಇಟ್ ವಿಲ್ ಮೇಕ್ ಯು ಈಚ್ ಎವ್ರಿಬಡಿ ಅ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಆ ಥರ ಆಗುತ್ತೆ. ನಾವೇ ಸರ್, ನಮ್ಮ ಟೀಮೇ. ಎಕ್ಸಾಕ್ಟ್ಲಿ. ನೀವು ಕ್ರಿಯೇಟಿವ್ಸ್ ಅಬ್ಸರ್ವ್ ಮಾಡಿದ್ರೆ ನಾವು ಸುಮ್ಮನೆ ಏನೋ ರೆಗ್ಯುಲರ್ ಆಗಿ ಅದು ಮಾಡೋದು ಸರ್. ಅದರಲ್ಲೂ ಕೂಡ ಒಂದು ಕತೆ ಇದೆ ನೋಡಿ, ದ ಸ್ಟೋರಿ ಆಫ್ ಅ ಮಾನ್ಸ್ಟರ್ ವಿತ್ ಇನ್ ಯು. ಈ ಕನ್ನಡದಲ್ಲಿ ನೋಡಿದ್ರೆ ನಿನ್ನೊಳಗಿನ ರಾಕ್ಷಸನ ಕತೆ. ನಾವು ನಿಮ್ಮ ಅಂತ ಕೂಡ ನಾವು ಎಲ್ಲಾರನ್ನೂ ಸೇರಿಸ್ತಾ ಇಲ್ಲ ಇಲ್ಲಿ. ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಆಗಿ ನಾವು ಹೇಳ್ತಾ ಇದೀವಿ ನಿನ್ನೊಳಗಿನ ರಾಕ್ಷಸನ ಕತೆ ಅಂತ. ಸೊ ಅದೇನಂತಂದ್ರೆ ನಾವು ಇವಾಗ ಹಿಂಗೆ ಹೇಳೋದಕ್ಕಿಂತ, ಯಾಕಂದ್ರೆ ಇದು ವಿಜುವಲ್ ಬೇಸ್ ಸಿನಿಮಾಗಳು. ನಾನು ಬಾಯಲ್ಲಿ ಹೇಳ್ತಾ ಹೋದ್ರೆ ಏನಾಗುತ್ತೆ, ಹೇಳ್ಕೊಟ್ಟಂಗೆ ಆಗ್ಬಿಡುತ್ತೆ, ಕನ್ಕ್ಲೂಷನ್ ಆಗ್ಬಿಡುತ್ತೆ. ಸೊ ಇನ್ಸ್ಟೆಡ್ ಇಫ್ ಯು ವಾಚ್ ಇಟ್ ಅಂಡ್ ಎಕ್ಸ್ಪೀರಿಯನ್ಸ್ ಆಸ್ ಅ ವಿಜುವಲ್ ಟ್ರೀಟ್, ಇಟ್ ವಿಲ್ ಬಿ ಮೈಂಡ್ ಬ್ಲೋಯಿಂಗ್. ಯಾರ
ಹೌದೌದು. ಇಲ್ಲ ಸರ್, ನನಗೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನನಗೆ ಕತೆ ಸ್ಟ್ರಾಂಗ್ ಆದಾಗ ಅದ್ರ ತಕ್ಕ ನನಗೆ ಪರ್ಫಾರ್ಮೆನ್ಸ್ ಬೇಕಾಗಿತ್ತು. ನೀವು ಎಲ್ಲರನ್ನೂ ಒಂದ್ಸಲಿ ನೋಡಿದಾಗ ಡೆಫಿನೆಟ್ಲಿ ಅದು ನಿಮ್ಗೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನೀವೇ ಹೇಳ್ತೀರಾ. ಆ್ಯಕ್ಚುಲಿ ನಾನು ಹೇಳೋದಕ್ಕಿಂತ ನನಗೇನಂದ್ರೆ ಅದೇ ಹೇಳ್ತಿಲ್ವಾ, ನನ್ನ ಕ್ರಿಟಿಕ್ಸ್ ನಿಮ್ಗಳ ಅಪ್ರೂವ್ ನನಗೆ ಫಸ್ಟ್ ಬೇಕು. ನೀವು ಹೇಳ್ತೀರಲ್ಲ ಎಷ್ಟೊಂದು ಸಿನಿಮಾಗಳೆಲ್ಲ ಹೆಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಏನೋ ಮಾಡಲ್ಲ ಅಂತ. ನಾನು ಆ ಕಡೆ ಇದ್ದವನೇ, ನನಗೂ ಗೊತ್ತು. ಎಲ್ಲರೂ ಹಿಂಗೆಲ್ಲ ಹೇಳೋದು, ಕೊನೆಗೆ ಎತ್ಕೊಂಡಾಗ ಹಂಗೆ ಮಾಡೋದು ನನಗೆ ಇದು ಸಾಕಾಗ್ಬಿಟ್ಟಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟು ಪ್ರೊಡ್ಯೂಸ್ ಮಾಡಿಬಿಟ್ಟು ತಗೊಳ್ಳಿ ಒಂದ್ಸಲಿ ಮಾಡಿ ತೋರಿಸ್ಬಿಡೋಣ ಅಂತ ನಾನು ಬಂದ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನಿಮ್ಮ ಕೈಲಿ ಕೊಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಟೆಲ್ ಮಿ. ಎಷ್ಟು ದಿನ ಶೂಟ್ ಮಾಡಿದ್ರಾ, ಎಲ್ಲೆಲ್ಲಿ ಮಾಡಿದ್ರೆ, ಅಂದ್ರೆ ಕಾಡಲ್ಲಿ ಪೋರ್ಷನ್ ಎಲ್ಲ ಎಲ್ಲಿ ಶೂಟ್ ಮಾಡಿದ್ರೆ? ಸರ್ ಅದು ಸಖತ್ ಚಾಲೆಂಜಿಂಗ್ ಆಯಿತು. ಯಾಕಂದರೆ ಒರಿಜಿನಲ್ ಕಾರ್ಡ್ಗಳು ನಮಗೆ ಯಾರೂ ಕೊಡ್ತಾ ಇರಲಿಲ್ಲ. ನನಗೆ ಆ್ಯಕ್ಚುಲ್ ಆಗಿ ಒರಿಜಿನಲ್ ಕಾರ್ಡ್ಗಳು ಬೇಕಾಗಿತ್ತು. ಪ್ಲಸ್ ನಮಗೆ ಆ ಲೊಕೇಶನ್ ನನಗೆ ನೀವು ನೋಡಿದ್ರಲ್ಲ ಒಂದು ಲಾಂಗ್ ಶಾಟ್ಗಳು, ಇದನ್ನು ನಾವು ಊಟಿಲಿ ಮತ್ತು ಬ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಮರಗಳಿರೋ ಕಾಡೆಲ್ಲ ನಾವು ಊಟಿಲಿ ಟ್ರೈ ಮಾಡಿದ್ವಿ. ಅದು ಇನ್ನೊಂದೇನಂತಂದರೆ ಎಸ್ಪೆಷಲಿ ಆ ಕಾಡು ನೈಟ್ ಹೊತ್ತೆ ಶೂಟಿಂಗ್ ಕೊಡಲ್ಲ. ಇದಕ್ಕೆ ಮುಂಚೆ ಪ್ರೀವಿಯಸ್ಸಲ್ಲಿ ಧನುಷ್ ಅವ್ರು ಕೂಡ ಮೂವಿಯಲ್ಲಿ ಶೂಟ್ ಮಾಡಿದರು, ಅವ್ರಿಗೆ ಕೊಟ್ಟಿರಲಿಲ್ಲ. ನಾವೇ ರಿಸ್ಕ್ ತಗೊಂಡು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರದ್ದೊಂದು ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ಗಳಿದೆ ರಿಯಲ್ ಕಾಡಲ್ಲಿ ಏನೇನೆಲ್ಲ ಆಗಿತ್ತು ಅಂತ. ಯಾಕೆಂದರೆ ಡೇಯಲ್ಲಿ ಮಾಡಬೇಕಾದ್ರೆ ಒಂದು ಚಾಲೆಂಜಸ್ ಇರುತ್ತೆ ಸರ್. ಇಮ್ಯಾಜಿನ್ ಮಾಡಿ 3 ಡಿಗ್ರಿ 2 ಡಿಗ್ರಿ ನೈಟು ಊಟಿಲಿ, ಅದು ಕೋಲ್ಡ್ ಸೀಸನಲ್ಲಿ. ಆ ಟೈಮಲ್ಲಿ ನೀವು ಮಧ್ಯರಾತ್ರಿ 3 ಗಂಟೆ 4 ಗಂಟೆಗೆ ಪ್ಯಾಕಪ್ ಹೇಳ್ತಿದ್ದೆ ಅಂದರೆ ಆ ಟೈಮ್ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ ಸರ್. ಒರಿಜಿನಲ್ ಕಾರ್ಡಲ್ಲಿ ನಾವು ಮಾನ್ಸ್ಟರ್ ಮೂವಿ ಮಾಡ್ತಾ ಇದ್ದೀವಿ, ನಮ್ಗೆ ರಿಯಲ್ ಮಾನ್ಸ್ಟರ್ ಎಕ್ಸ್ಪೀರಿಯನ್ಸ್ಗಳೇ ಆಗೋ ಥರ ಇತ್ತು ಬಿಡಿ. ಸೌಂಡ್ ಎಫೆಕ್ಟ್ಸ್ ಎಲ್ಲ ಕ್ರೇಜಿ ಆಗಿತ್ತು ಆ್ಯಕ್ಚುಲಿ. ಸರ್ ನೀವು ಹೇಳ್ಬೇಕು ಸರ್. ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಫಸ್ಟು. ಅವ್ರು ನನಗೆ ಪರ್ಸ್ನಲಾಗಿ ಹೇಳಿ ಕರ್ಕೊಂಬಂದಿದ್ದಾರೆ ಸರ್, ಕತೆ ಏನು ಹೇಳಂಗಿಲ್ಲ ಅಂತ. ಮನುಷ್ಯನಲ್ಲಿ ಏನೇನೋ ಇರುತ್ತಲ್ಲ, ಮನುಷ್ಯನಲ್ಲಿ ಬೀಭತ್ಸ ಇರುತ್ತೆ, ಭಯ ಇರುತ್ತೆ, ಆತಂಕ ಇರುತ್ತೆ, ಖುಷಿ ಇರುತ್ತೆ, ನಗು ಇರುತ್ತೆ. ಅದು ಎಲ್ಲವೂ ಇದರಲ್ಲಿ ಇಂಟರ್ಪ್ರೆಟ್ ಮಾಡಿದ್ದಾರೆ. ನಮಗೆಲ್ಲರಿಗೂ ನಟರಾಗಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಭಾಳ ಖುಷಿ ಇದೆ. ವಿಶ್ವ ಅವರಾಗಲಿ, ಶಿವಣ್ಣ ಆಗಲಿ, ಅಥವಾ RJ ವಿಕ್ಕಿ ಅವರಾಗಲಿ, ಅಥವಾ ಮೇಡಮ್ ಆಗಲಿ, ಬಾಲಾಜಿ ಅವರಾಗಲಿ. ಏಕೆಂದರೆ ಈಗ ಯೂಶ್ವಲಿ ನಿಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ನಿಮಗೆ ಪಾತ್ರ ಏನು, ಆ ಪಾತ್ರದ ಒಳಗೆ ಹೊರಗೆ ಅದರ ಹೂರಣ ಎಲ್ಲ ಗೊತ್ತಾಗ್ತಿರುತ್ತೆ. ಇವರು ಹೇಳಿರುವ ಕತೆ ಹೆಂಗಿತ್ತು ಅಂದರೆ ಅದು ನಮಗೆ ಕಾಂಕ್ರೀಟಾಗಿ ಇದೇ ಥರದ ಪಾತ್ರ ಹಿಂಗೆ ಅಪ್ರೋಚ್ ಮಾಡಬೇಕು ಅನ್ನುವ ಇದು ನಮಗೆ ಸಿಗಲ್ಲ. ಸೊ ನಾನು ಒಂದನೇ ದಿವಸ ಶೂಟಿಂಗ್ 1-2 ಶಾರ್ಟ್ ಆದ ತಕ್ಷಣ ವಿಜಯ್ ಸರಿಗೆ ಹೇಳ್ಬಿಟ್ಟೆ, ನೀವು ಹೆಂಗೆ ಹೇಳ್ತಿರೋ ಆ ಥರ ಮಾಡ್ತೀವಿ ಅಂತ. ನೀವು ಹೇಗೆ ಹೇಳ್ತಿರೋ ಅದನ್ನು ಫಾಲೋ ಮಾಡ್ತೀವಿ. ಯಾಕಂದರೆ ಇದನ್ನು ಅರ್ಥ ಮಾಡ್ತಾ ಕೂತ್ಕೊಂಡ್ರೆ ಇದು ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟದ್ದು. ಇದು ಅವ್ರ ತಲೆಯಲ್ಲಿ ನಡೆದಿರುವ ಕಥೆ. ಸೊ ಅವ್ರ ತಲೆಯಲ್ಲಿ ನಡೆದಿರುವ ಕಥೆನ ಇವರು ನಮಗೆ ಅರ್ಥ ಮಾಡ್ಸೋಕೆ ಹೋದರೆ ಅದು 2 ವರ್ಷ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಅದನ್ನು ಫಾಲೋ ಮಾಡೋದು, ಅವ್ರು ಹೇಳಿದ್ದನ್ನು ಫಾಲೋ ಮಾಡೋದಷ್ಟೇ ನಮ್ಮ ಕರ್ತವ್ಯ ಆಗಿತ್ತು. ಭಾಳ ಬೇರೆ ಥರದ ಎಕ್ಸ್ಪೀರಿಯನ್ಸು. ಈ ಥರದ್ದೊಂದು ಜರ್ನಿಗೆ ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ, ಈ ಥರದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅತ್ಯಗತ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಟೈಗರ್ ಹಿಲ್ಸಲ್ಲಿ ಇವರು ಸೈಕಾಲಜಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆ ಟೈಗರ್ ಹಿಲ್ಸಲ್ಲಿ ಏನೇನೋ ಸೌಂಡ್ ಬರ್ತಾ ಇದೆ. ಬಾಲಾಜಿ ಸರ್ ಅಂತ ದೇಹ ಇರುವ ಮನುಷ್ಯನೇ ಹೆದರ್ಕೊಂಬಿಟ್ರು. ಸೊ ಆ ಥರದ್ದು ಏನೇನೋ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಿಸಿದ್ದಾರೆ ನಮಗೆ. ಆ ಪ್ರಾಣಿಗಳು ಬಂತು ಅಥವಾ ಅದು ಇವರೇ ಏನಾದ್ರು ಎಫೆಕ್ಟ್ ಕೊಟ್ಟರು ಗೊತ್ತಿಲ್ಲ. ಸೊ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ತೋರಿಸಿಲ್ಲ ಸರ್ ಇವರು ಎಲ್ರಿಗೂ ಜಗತ್ತಿಗೆಲ್ಲ ತೋರಿಸ್ಕೊಂಬಂದು ನಮಗೆ ತೋರಿಸಿಲ್ಲ ಇವರು. ನಾನು ಒಂದು 14 ದಿವಸ ಶೂಟಿಂಗ್ ಮಾಡಿದ್ದೀನಿ ಅನ್ಸುತ್ತೆ ಸರ್. 14 ದಿವಸ ನಾನು ಮಾಯಣ್ಣ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ ಇದರಲ್ಲಿ. ಬೇರೆ ಅಂದರೆ ಪ್ರಾಸೆಸ್ ವೈಸ್ ಬೇರೆ ಇದೆ ಸರ್. ಅಂದರೆ ಈಗ ಈ ಕಥೆಯಾಗಿ ಅಂದರೆ ಆ ಪಾತ್ರದ್ದೇನೋ ನಂದೇನೋ ಒಂದು ಬರ್ತಿರುತ್ತೆ ಅದಕ್ಕೆ. ಇದಕ್ಕೆ ನಂದೇನೋ ಹಾಕೋಕ್ಕಾಗಲ್ಲ. ಕಾರಣ ಏನು ಅಂದರೆ ಅದು ಈ ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದೆ ನಾವು ಶಾರ್ಟ್ ಬೈ ಶಾರ್ಟ್. ಅಂದರೆ ಈ ಶಾರ್ಟಿಗೆ ಇಷ್ಟು, ಈ ಶಾರ್ಟಿಗೆ ನೀವು ಹಿಂಗೆ ತಿರುಗಬೇಕು,
ಹಾಗಾಗಿ ನಾನು ಒಂದೊಂದು ನಾನೊಬ್ಬನೇ ಅಲ್ಲ, ಈಗ ವಿಶ್ವ ಅವರಾಗಲಿ ಅಥವಾ ವಿಕ್ಕಿ ಅವರಾಗಲಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರು ಅದನ್ನೇ ಹೇಳೋದು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡಿದ್ದೀವಿ. ಆದರೆ ಅದು ಆ ಎಕ್ಸ್ಪೀರಿಯನ್ಸ್ ಭಾಳ ಅದ್ಭುತವಾಗಿತ್ತು. ಅಂದರೆ ಅದು ಅವ್ರು ಹೇಳಿದ್ದಾರೆ ಕಷ್ಟಪಟ್ಟು ಮಾಡಿದ್ದೀವಿ ಅಂತಲ್ಲ, ಆ ಎಕ್ಸ್ಪೀರಿಯನ್ಸ್ ಭಾಳ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲರೂ. ಥ್ಯಾಂಕ್ ಯು. ನನ್ನ ಕರಿಯರಲ್ಲೇ ಫಸ್ಟ್ ಟೈಮ್ ಇಷ್ಟು ಮಾತಾಡಿದ್ದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ರಿಕೋದ್ಯಮದ ಮಿತ್ರರಿಗೆ ಅಫ್ಕೋರ್ಸ್ ಚಿಕ್ಕ ಪರಿಚಯ ಅಂದರೆ 2017ನೇ ಇಸ್ವಿ ಇದೇ SRV ಥಿಯೇಟ್ರಲ್ಲಿ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ಮುಖಾಂತರ ಪರಿಚಯ ಆದಂತಹ ಪ್ರತಿಭೆ ನಂದು. ಸೊ 8 ವರ್ಷ ಆಯಿತು ಇದೇ ವೇದಿಕೆಯಲ್ಲಿ ಗ್ರೀನ್ ಚಿತ್ರತಂಡ ಜೊತೆ ಕೂತ್ಕೊಂಡಿದ್ದೀನಿ. ಬಹಳ ಖುಷಿ ಆಗುತ್ತೆ. ಮೊದಲನೇದಾಗಿ ವಿಜಯ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಲ್ಲ ಆರ್ಟಿಸ್ಟ್ಗಳು ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ. ಗ್ರೀನ್ ಅನ್ನೋ ಚಿತ್ರ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಒಳಗೆ, ತನ್ನ ತಲೆ ಒಳಗೆ ನಡೆಯುವಂತಹ ಕಥೆಯನ್ನ ಆತ ಮಾತ್ರ ನೋಡೋಕೆ ಸಾಧ್ಯ, ಆತ ಮಾತ್ರ ಅನುಭವಿಸೋಕೆ ಸಾಧ್ಯ. ಅಂತ ಅನುಭವವನ್ನು ತೆರೆ ಮೇಲೆ ತರೋ ತಾಕತ್ತು ವಿಜಯ್ ಸರ್ಗೆ ಇದ್ದಿದ್ದು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಸರ್. ಆ್ಯಂಡ್ ನಿಮಗೆ ಗೊತ್ತಿರಲಿ ಅಂತ ವಿಷಯ ತಿಳಿಸ್ತಾ ಇದ್ದೀನಿ, ಚಿತ್ರವನ್ನು ಒಂದು 3-4 ಸರಿ ನೋಡಿದ್ದೀನಿ. ಟ್ರೇಲರ್ ಟೀಸರ್ ನೋಡಿದ್ಮೇಲೆ ಒಂದು ನಂಬಿಕೆ ಬಂದಿದ್ದು. ಕಥೆನ ಮೊದಲನೇ ಬಾರಿ ಅವ್ರ ಹತ್ರ ಕೇಳಿದಾಗ, ಯಾಕಂದರೆ ಕತೆ ಹೇಳಿ ಸರ್ ಏನಿದೆ ಪಾತ್ರ, ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡು ಬರಬೇಕು ಅಂತ ನನ್ನ ಉದ್ದೇಶ. ಅಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೆ ಇರಬೇಕಾಗಿರುವಂತಹ ಹಸಿವದು. ಸೊ ಅಫ್ಕೋರ್ಸ್ ದೈತ್ಯರು ಅಕ್ಕಪಕ್ಕ ಇದ್ದಾಗ ಮಾಡೋಕೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬೆಂತಟ್ಟಿದಾಗ ಅದೊಂದು ಉತ್ಸಾಹ ಮುಂದೆ ತಳ್ತಾ ಇರುತ್ತೆ. ಸೊ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, ಇಕ್ಕಟ್ ಸಿನಿಮಾ, ಆಮೇಲೆ MRP, ಮತ್ತೆ ಈಗ ರೀಸೆಂಟಾಗಿ ಬಂದಿರುವಂಥ ಆರಾಮ್ ಅರವಿಂದ್ ಸ್ವಾಮಿ, ಅದೆಲ್ಲದಕ್ಕೂ ನನ್ನ ಜೀವನದ ಈ ಸದ್ಯದ ಈ ಘಟ್ಟದ ನನ್ನ ಜೀವನದ ಲ್ಯಾಂಡ್ ಮಾರ್ಕ್ ಸಿನಿಮಾ, ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂದರೆ ಅದು ಗ್ರೀನ್ ಚಿತ್ರದ್ದು. ಕತೆ ಕೇಳಿದ ದಿನ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ನಾನು. ಕತೆ ನರೇಷನ್ ಆಯಿತು. ನರೇಷನ್ ಆದಮೇಲೆ ಸರ್ ಈಗ ತಾವು ಏನು ನರೇಟ್ ಮಾಡಿದ್ದೀರಾ ಅದನ್ನೇ ಚಿತ್ರದಲ್ಲಿ ಚಿತ್ರೀಕರಣ ಮಾಡ್ತೀರಾ ಅಂತ. ಸೊ 100% ಸರ್ ಅಂತ ಹೇಳಿದ್ರು. ಅದಕ್ಕೆ ನಂಬಿಕೆ ಬಂದಿದ್ದು ನನಗೆ ಟೀಸರ್ ಟ್ರೇಲರ್ ನೋಡಿದಾಗ. ಆಮೇಲೆ ನಾನೇ ಅವರಿಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಇಫ್ ಯು ಡೋಂಟ್ ಮೈಂಡ್ ಸಿನಿಮಾವನ್ನು ನೋಡ್ಬೋದು ಒಂದು ಸರಿ ಅಂತ. ಸರ್ ಹೌದು ಸರ್, ಕ್ಷಮೆ ಇರಲಿ ಸರ್, ಕಾಲು ಕಟ್ಕೊತೀವಿ. ಸೊ ನಾನು ರಿಕ್ವೆಸ್ಟ್ ಮಾಡಿ ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾವಾಗಲೂ ಶೂಟಲ್ಲಿ ಇರ್ತಾರೆ. ಒಂದು ಪರ್ಸನ್ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಆ ರಿಕ್ವೆಸ್ಟಿಗೆ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ನಮ್ಮ ಸ್ವಾಮಿ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ, BN ಸ್ವಾಮಿ ಸರ್, ಒನ್ ಆಫ್ ದ ಪ್ರೊಡ್ಯೂಸರ್. ಫಸ್ಟ್ ಹಾಫ್ ಬೇರೆ ಸಿನಿಮಾ, ಸೆಕೆಂಡ್ ಹಾಫ್ ಬೇರೆ ಸಿನಿಮಾ, ಕ್ಲೈಮ್ಯಾಕ್ಸೇ ಬೇರೆ ಸಿನಿಮಾ ಅಂತ. ಕಡೆಗೆ ನೀವು ಕ್ಲೈಮ್ಯಾಕ್ಸ್ ನೋಡಿದ ನಂತರ ಹೆಚ್ಚು ಕಮ್ಮಿ ಒಂದು 20-30 ಸೆಕೆಂಡು ನೀವು ಉಸಿರಾಡೋದನ್ನು ನೀವು ಕೇಳಿಸ್ಕೊತೀರ. ಆನಂತರ ವಾಪಸ್ ಪ್ರಪಂಚಕ್ಕೆ ಬರ್ತೀರ. ಒಂದು ಅಬ್ಸಲ್ಯೂಟ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸು. ಉಪ್ಪಿ ಬಾಸ್ ಮಾಡಿರೋ ಸಾಧನೆಗಳು ಎಲ್ರಿಗೂ ಗೊತ್ತೇ ಇದೆ. ಅವರೆಲ್ಲ ಅವ್ರ ದಾರಿ ನಡ್ಕೊಂಡು ಹೋಗಿದ್ದಾರೆ, ಅವ್ರ ಹೆಜ್ಜೆ ಗುರುತುಗಳನ್ನು ನೋಡ್ಕೊಂಡು ಹೋಗ್ತಿರೋರು ನಾವು. ಅಂಥದ್ದೇ ಒಂದು ಭಾಳ ದೈತ್ಯ ಪ್ರತಿಭೆ ವಿಜಯ್ ಸರ್. ಸೊ ಉಪ್ಪಿ ಸರ್ನ ಇನ್ಸ್ಪೈರ್ ಮಾಡ್ಕೊಂಡಿದ್ದೀವಿ. ಉಪ್ಪಿ ಸರ್ ಅಂದರೆ ಒಂದು ಜಗತ್ತಲ್ಲಿ ಗೊತ್ತಿರೋ ಸತ್ಯ ಏನು ಗೊತ್ತಾ, ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅನ್ನೋ ಜಾನ್ರ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್. ಈ ಕ್ಯಾಟಗರಿಗೆ ಬರೋದು ಇನ್ಸೆಪ್ಷನ್, ಇದೆಲ್ಲ ದೊಡ್ಡ ಸಿನಿಮಾಗಳು ಬರುತ್ತೆ. ಯಾಕಂದರೆ ಕ್ಲೈಮ್ಯಾಕ್ಸ್ ಅದ್ಭುತವಾಗೇ ಇರಬೇಕು, ಚೆನ್ನಾಗಿರಬೇಕು, ನಿಮ್ಗೆ ಗೊತ್ತಿಲ್ಲದಿರೋದಾಗಿರ್ಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಎಂದೂ ಆಗದಿರುವಂತಹ ಅನುಭವ ಕೊಡಬೇಕು. ಹಾಗಿದ್ದರೆ ಆ ಥರ ಇದ್ದರೆ ಮಾತ್ರ ಸಿನಿಮಾ ಚಪ್ಪಾಳೆ ಕೆಟ್ಟಿಸ್ಕೊಡೋದು. ಸೊ ಆ ವಿಚಾರದಲ್ಲಿ ಯಶಸ್ವಿ ಆಗಿದ್ದೀರಿ ಸರ್. ಆ್ಯಂಡ್ ಭಾಳಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ಸೊ ನಮ್ಮಂಥ ಪ್ರತಿಭೆಗಳಿಗೆ ಅಂದರೆ ಒಂದೊಂದು ಸತ್ಯ, ಇಂಥ ಡೈರೆಕ್ಟರ್ಗಳು ಏನಂದರೆ ಯಾವತ್ತು ಮುಖದ ಮೇಲೆ ನಂಬಿಕೆ ಇಡ್ತಾರೆ, ಮುಖ ನೋಡ್ತಾರೆ. ಯಾರ್ಯಾರೋ ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ನನ್ನ ಕ್ಯಾರೆಕ್ಟರ್ ಹೆಸರು ರಾಜೀವ ಅಂತ. ರಾಜೀವನ ಕ್ಯಾರೆಕ್ಟ್ರು ವೀಲ್ ಚೇರ್ ಮೇಲೆ ಇರ್ತಾನೆ, ಬೇರೆ ಥರ ಬಿಹೇವ್ ಮಾಡ್ತಾನೆ. ಅದೆಲ್ಲದಕ್ಕೂ ಉತ್ತರ ನಿಮಗೆ ಟ್ರೇಲರಲ್ಲಿ ಸಿಗುತ್ತೆ. ಸದ್ಯಕ್ಕೆ ಟೀಸರ್ ಇಷ್ಟು ಸಾಕಾಗಿದೆ. ಆ್ಯಂಡ್ ವಿಜಯ್ ಸರ್ ನಿಮ್ಗೆ ಒಳ್ಳೇದಾಗಲಿ. ಪ್ರೊಡ್ಯೂಸು ಮಾಡಿದ್ದೀರಿ, ನಮಗೆಲ್ಲ ಕೆಲಸ ಕೊಟ್ಟಿದ್ದೀರಿ. ಡಿಫ್ರೆಂಟಾಗಿ ಏನೋ ಮಾಡೋಣ ಸರ್ ಅಂದ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ತಂತ್ರಜ್ಞರಿಗೆ ಆ್ಯಂಡ್ ನನಗೆ ಈ ಸಿನಿಮಾದ ಪಾತ್ರ ಸಿಗೋ ಕಾರಣ ಆಗಿದವರು ಅದೇ ಮಧುಸೂದನ್, ನಮ್ಮ DOP. ಅವರು ನನ್ನ ಕಾಲೇಜ್ ಸೀನಿಯರ್, ಶೇಷಾರಿಪುರಂ ಫಸ್ಟ್ ಏಡ್ ಕಾಲೇಜ್ ಯಲಹಂಕಲ್ಲಿ. ಅವರು ಫೈನಲ್ ಇಯರ್ ಇದ್ರು, ನಾನು ಫಸ್ಟ್ ಇಯರ್ ಇದ್ದೆ. 2011ನೇ ಇಸ್ವಿ. ಅವಾಗ ಬ್ರೋ ಯಾವ ಥರ ಚಾನ್ಸ್ ಸಿಕ್ಕಾಗ ಲೈಫಲ್ಲಿ ಕೆಲಸ ಮಾಡೋಣ ಬ್ರೋ ಅಂದರು. ಅವ್ರು ಕಟ್ ಮಾಡಿದ್ರೆ ಚೆನ್ನೈ, ತಮಿಳ್ನಾಡು, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಓಡಾಡ್ಕೊಂಡು DOP ಆಗಿಬಿಟ್ಟಿದ್ರು. ಹಿಡಿದು ಕರೆತಂದು ಇಲ್ಲಿ ಇವತ್ತು ಕೆಲಸ ಮಾಡಿದ್ದೀವಿ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಗ್ರೀನ್ ಒಂದು ಅದ್ಭುತ ವಿಚಾರ, ನೀವೆಲ್ಲ ನೋಡ್ತೀರಿ. ಅಂದರೆ ನಮಗಿರೋ ಗ್ರೇಟೆಸ್ಟ್ ಖುಷಿ ಏನಂದರೆ ಹೊರಗಿನ ಪ್ರಪಂಚ ನೋಡಿ ಖುಷಿ ಪಟ್ಟಿದೆ, ಚಪ್ಪಾಳೆ ತಟ್ಟಿದೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದೆ.
ಆದರೆ ನಮ್ಮ ಪ್ರಪಂಚ ಇದೆಯಲ್ಲ ನೀವು ನೋಡಿ ಚಪ್ಪಾಳೆ ತಟ್ಟಬೇಕು ಅಥವಾ ಹೆಚ್ಚು ಕಮ್ಮಿ ಆಗಿದ್ರೆ ಕರೆಕ್ಷನ್ಸನ್ನು ತಿಳಿಸ್ಬೇಕು. ಆಸ್ ಸಿಂಪಲ್ ಆಸ್ ದಟ್. ಥ್ಯಾಂಕ್ ಯು ಸೋ ಮಚ್. ಈ ಪಿಕ್ಚರ್ಲಿ ನಾನು ಜಾನಿ ಅನ್ನೋ ಪಾತ್ರ ಮಾಡಿದ್ದೀನಿ. ಇನ್ನು ಗ್ರೀನ್ ಬಗ್ಗೆ ಹೇಳಬೇಕಂದ್ರೆ ಟೀಸರ್ ನೋಡಿದ್ಮೇಲೆ ಮೇಡಮೇ ಹೇಳಿಬಿಟ್ಟಿದ್ರು ಆಲ್ರೆಡಿ. ಅದೊಂದು ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ವೆಸ್ಟರ್ನ್ ಪಿಕ್ಚರ್ ಥರನೇ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸರ್ ಹೇಳ್ದಂಗೆ ಅದು. ಸೊ ದಯವಿಟ್ಟು ಎಲ್ಲರೂ ಇದು ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂತ ನಮ್ಮ ರಿಕ್ವೆಸ್ಟ್. ಸೊ ನಿಮ್ಮೆಲ್ಲರನ್ನೂ ಸಪೋರ್ಟ್ ಮಾಡೋಕ್ಕೆ ಬಂದಿದ್ರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಮ್ಗೆ ಯಾರಿಗೂ ಸ್ಟೋರಿ ಅಂತೂ ಗೊತ್ತಿಲ್ಲ. ನಮ್ಗೆ ಇವರು ಗೋಪಾಲ್ ಸರ್ಗೆ ತೋರಿಸಿಲ್ಲ ಅಂದ್ರೆ ನಮ್ಗೇನು ತೋರಿಸ್ತಾರೆ ಹೈದ್ರಾಬಾದ್ ಸರ್ ಬುದ್ಧಿವಂತರಿಗೆ ತೋರಿಸಿಲ್ಲ ಸರ್, ಯಾರಿಗೂ ಸ್ಟೋರಿ ಅಂತ ಗೊತ್ತಿಲ್ಲ. ಸರ್ ಹೇಳ್ದಂಗೆ ಅವ್ರ ಪಿಕ್ಸ್ ಅಂಡ್ ಪಾರ್ಟ್ಸ್ ತರ ಎಲ್ಲ ಅಸೆಂಬಲ್ ಮಾಡಿ ನೀವು ಇದು ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಸ್ಟೋರಿ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಇದನ್ನ ಹೆಂಗ್ ಅಪ್ರೋಚ್ ಮಾಡಬೇಕು ಅಷ್ಟೇ. ಇದನ್ನ ಹೆಂಗ್ ಅಪ್ರೋಚ್ ಮಾಡಬೇಕು ಅನ್ನೋದು ನಿರ್ದೇಶಕರು ರೈಟ್ ಸರ್ ಹೇಳ್ಬೇಕು. ಶಿವ ಮಂಜು ಅಂತ. ನಾನೊಂದು 25 ವರ್ಷದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿದ್ದೀನಿ. 100 ಸಿನಿಮಾ ಮಾಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲಿ ಇದೊಂದು ವಿಚಿತ್ರ ಅಂದರೆ ವಿಭಿನ್ನ ಸಿನಿಮಾ. ಅದು ಇವರು ಕತೆ ಹೇಳಿ ಅಂದರೂ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಆ ಥರದ್ದೊಂದು ವಿಷನ್ ಒಂದು ಅಷ್ಟು ಚೆನ್ನಾಗಿತ್ತು. ಮೊದಲನೇ ಸತಿ ಕತೆ ನನಗೆ ಬಂದು ಹೇಳಿದರು. ಈ ಸಿನಿಮಾ ಫಸ್ಟ್ ಕಾಸ್ಟಿಂಗ್ ನಾನೇ ಬಂದು ಹೇಳಿದಾಗ, ಸರ್ ಇನ್ನೇನು ಹೇಳಕ್ಕೆ ಹೋಗ್ಬೇಡಿ, ಅಂದರೆ ಇಂಗ್ಲೀಷ್ ಸಿನಿಮಾನ ಕನ್ನಡದಲ್ಲಿ ಮಾಡೋಕ್ಕೆ ಬಂದಿದ್ದೀರಾ ನೀವು, ತುಂಬ ಚೆನ್ನಾಗಿದೆ ಅಂತ. ಈ ಸಿನಿಮಾದಲ್ಲಿ ಫ್ರೀಡಮ್ ಸಿಕ್ಕಿದ್ದು ನಾನೊಬ್ಬನಿಗೆ ಆ್ಯಕ್ಟ್ ಮಾಡೋದಕ್ಕೆ ಸರ್. ಯಾಕೆಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟ್ರು, ಇನ್ನೆಲ್ರಿಗೂ ಯಾವುದು ಫ್ರೀಡಮ್ ಇಲ್ಲ. ಇವ್ರ ತಲೆಯಲ್ಲಿ ಏನಿದೆ ಅಷ್ಟೇ ಮಾಡ್ಬೇಕು ಅವರೆಲ್ಲ. ಅದೊಂದು ಖುಷಿ. ರವಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಟೈಗರ್ ಹಿಲ್ಸಲ್ಲಿ ನಾವು ಎಲ್ಲ ಶೂಟ್ ಮಾಡ್ತಿದ್ವಿ. ಸುಮಾರು ಒಂದೂವರೆ ಆಗಿತ್ತು ಸರ್. ಇವ್ರದ್ದೇ ಶಾರ್ಟ್ ನಡೀತಿತ್ತು. ಆ ಕಡೆ ಒಂದು ಯಾವುದೋ ಒಂದು ಪ್ರಾಣಿ ಸೌಂಡ್ ಕೇಳಿಸ್ತು ಸರ್. ಈ ಜಿಂಕೆ ಥರ ದೊಡ್ಡದಿರುತ್ತಲ್ಲ ಸರ್, ಕೊಂಬೆಲ್ಲ ಉದ್ದದ್ದು, ಅದ್ರದ್ದೊಂದು ಸೌಂಡ್ ಕೇಳಿಸ್ತು. ಅದ್ರ ಸೌಂಡ್ ಕೇಳಿಸ್ತು. ಏನು ಜಿಂಕೆ ಥರ ಸುಮ್ಮನೆ ಇದ್ವಿ. ಈ ಕಡೆ ಒಂದು ಕರಡಿ ಸೌಂಡ್ ಕೇಳಿಸ್ತು ಸರ್. ಸ್ವಲ್ಪ ಎಲ್ರಿಗೂ ಒಂದು ಸ್ವಲ್ಪ ಭಯ ಆಯಿತು. ಪರವಾಗಿಲ್ಲ, ಅದು ಪಾಡ್ಗೆ ಅದು ಹೊರಟೋಗುತ್ತೆ ಅಂತ. ಈ ಕಡೆ ಇನ್ನೊಂದು ಯಾವುದೋ ಪ್ರಾಣಿ ಸರ್ ಟೋಟಲ್ ಸರೌಂಡ್ ಮಾಡಿಬಿಟ್ಟಿತ್ತು ಸರ್. ನಮಗೆ ಒಂದಷ್ಟು ಪ್ರಾಣಿಗಳು ಲೈಟ್ ಗೀಟ್ ಎಲ್ಲ ಆಫ್ ಮಾಡ್ಬಿಟ್ಟು ಒಂದೇ ಕಡೆ ಎಲ್ಲರೂ ಕೂತ್ಕೊಂಡು ಯಾರನ್ನೂ ಆ ಕಡೆ ಹೋಗಕ್ಕೆ ಬಿಡದೆ 1.5 ಅವರ್ ಸುಮ್ಮನೆ ಕೂತಿದ್ದೀವಿ ಸರ್. ಏನಾದರೂ ಬಂದ್ಬಿಡತ್ತಾ, ಏನಾದರೂ ಅಟ್ಯಾಕ್ ಮಾಡ್ಬಿಡತ್ತಾ ಅಂತ ಅಷ್ಟು ಭಯದಲ್ಲಿ ಅಂಥ ಡೇಂಜರಸ್ ಪ್ಲೇಸಲ್ಲಿ ಶೂಟ್ ಮಾಡಿದ್ದು. ನಾವು ಶೂಟ್ ಮಾಡ್ಕೊಂಡು ಬಂದು ಒಂದು 3-4 ಡೇಸ್ಗೆ ಅಲ್ಲಿ ಒಂದು ಹುಲಿ ಒಂದು ಹಸು ನೋಡ್ದಾಕಿತ್ತು, ನ್ಯೂಸಲ್ಲಿ ಬಂದಿತ್ತು. ಆ ಥರದ್ದೊಂದು ಡೇಂಜರಸ್ ಪ್ಲೇಸು. ಆಮೇಲೆ ವಿಜಯ್ ಸರ್ ಏನು ಕತೆ ಹೇಳಿದ್ರು ನಮಗೆ, ಬಟ್ ಅದು ವಿಜುವಲಲ್ಲಿ ತಂದಿದ್ದಾರೆ. ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ತುಂಬ ಅವ್ರು ಅನ್ಕೊಂಡಿದ್ದ ಬಜೆಟ್ ಬೇರೆ, ಆಗಿದ್ದ ಬಜೆಟ್ ಬೇರೆ, ಬಟ್ ಯಾವುದಕ್ಕೂ ಹೆದರ್ಲಿಲ್ಲ. ಅದು ಖುಷಿ ಆಗುತ್ತೆ. ಒಂದು ವಿಭಿನ್ನ ಸಿನಿಮಾದಲ್ಲಿ ನಾವೆಲ್ಲ ಇದೀವಿ ಅನ್ನೋದೇ ಒಂದು ಖುಷಿ ಆಗುತ್ತೆ. ಆಮೇಲೆ ಈ ಸಿನಿಮಾ ನನಗೆ ಸಿಕ್ಕಿದ್ದು ಮಧು DOP. ಅವರೇ ಈ ಸಿನಿಮಾ ಮಾಡ್ಬೇಕಂದ್ರೆ ಅವರೇ ಕಾರಣ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಧು. ವಿಜುವಲ್ ಅಂತೂ ಕ್ಯಾಮ್ರಾಮನ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಧು ನಾನು ಸುಮಾರು ವರ್ಷದ ಫ್ರೆಂಡ್ಸು. ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ನಾವು ಬಾಯಿ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಸರ್. ನಾವು ಸಿನಿಮಾ ನೋಡಿದಾಗಲೇ ಅದೊಂದು ಆ ವಿಜುವಲಲ್ಲೇ ಆ ಕತೆ ಇದಾಗುತ್ತೆ. ತುಂಬ ಖುಷಿ ಆಗುತ್ತೆ ಸರ್ ಪ್ರತಿಯೊಬ್ಬರಿಗೂ. ಒಂದು ಕನ್ನಡದಲ್ಲಿ ಒಂದು ಅಟೆಂಪ್ಟ್, ಈ ಥರದ್ದೊಂದು ಅಟೆಂಪ್ಟ್ ಮಾಡೋದಕ್ಕೆ, ಆಮೇಲೆ ಆ ಸಿನಿಮಾಗೆ ದುಡ್ಡು ಹಾಕೋದಕ್ಕೆ ಅಷ್ಟೇ ತಾಕತ್ ಬೇಕು ಸರ್. ಯಾಕೆ ಅಂತಂದ್ರೆ ಯಾವುದೂ ಎಕ್ಸ್ಪೆಕ್ಟೇಷನೇ ಇಲ್ಲ ಸರ್ ನೆಕ್ಸ್ಟು ಅದು ಬರುತ್ತಾ ಅನ್ನೋದು. ಬಟ್ ನನ್ನ ಕತೆ, ನನ್ನ ವಿಷನ್, ನನ್ನ ಕನಸು ಇದಿದೆ ಅಂತೇಳಿ ಇದಕ್ಕೆ ಸಿನಿಮಾಗೆ ದುಡ್ಡು ಹಾಕಿರೋದು ಇವರು ತಾಕತ್ತು. ಅದೇ ಥರ ಡೈರೆಕ್ಷನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ವಿಜುವಲ್ ಟ್ರೀಟ್ ಆಗಿರಲಿ, ಲೊಕೇಶನ್ಸ್ ಆಗಿರಲಿ, ಸೆಟ್ ಆಗಿರಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇರೋದಕ್ಕೆ ನಾನು ಅಷ್ಟೇ ಖುಷಿ ಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಿಂಪಿ ಫಾದ್ಯ. With your permission, I would like to speak in English because I'm more comfortable. Thank you so much for being here. It makes a huge difference and it's very important to have each and every one of you here.
lots of love to everyone. I want to say that when Raj, the director, approached me for this film, and he came and he said two things which were very important. He said that we're looking for a face that has innocence and strength in the character, so which is why we want you to play the part. And that was quite an honor and a privilege, and I did not know that about myself, which you told me, right? And you said that among all the characters, you are the only female character in this film. And I said, I'm going to do this. And I play the character of Savitri, and she's the mother. And I want to say that, like Raj, his team also, if you see the way they speak, they're very innocent, raw, you know, from the heart. They're truthful. I think he chose the right kind of team. We're very innocent, from Vicky to Mr. Gopal and everybody else, and Madhu. Oh, so sweet. Thank you so much for your music. I think the teaser was phenomenal because it overlooks every standard of every film that I've seen. I think this film is mostly not only for the Kannada industry or anything. I think it's international. Anybody can watch it, even if it is, the language is not a barrier at all, right? So I'm sure you all enjoyed the teaser. Did you all enjoy the teaser? Yeah. Yes, I enjoyed it as well. So thank you so much for this opportunity. I had a wonderful time working with this entire team here again, and I'm sending all the love and best wishes to everyone. This is our teamwork, so please encourage, love and support us. Thank you. You know, yes, idu green, illa nodilla. He doesn't want to show us. Only please tell him. Only for Vicky 4 times. What? Vicky? ಯಾಕೆ ಅಂತಂದ್ರೆ ನಾನು ಅದೊಂದು ಹೇಳ್ಬೇಕು ಸರ್. ಆಕ್ಚುಲಿ ನನಗೆ ಸಖತ್ ಸ್ಯಾಚುರೇಟ್ ಆಗ್ಬಿಟ್ಟಿತ್ತು ಅಬೌಟ್ ದ ಇನ್ವೆಸ್ಟ್ಮೆಂಟು, ಬಡ್ಡಿ ಮೇಲೆ ಬಡ್ಡಿ ಬರ್ತಾನೆ ಇತ್ತು. ನಾನು ಏನೋ ಕೆಲಸ, ನಾನು ಹೇಳೋದಲ್ಲ, ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೆ. ಸೊ ಇನ್ನೇನು ಇರಲಿಲ್ಲ ನನಗೆ. ಸ್ಟ್ರೆಂತೆ ನಮ್ಮ ಫ್ಯಾಮಿಲಿ, ನನ್ನ ವೈಫ್ ಫಸ್ಟ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಅವ್ರ ತಮ್ಮ ಆ್ಯಕ್ಚುಲಿ ಇನಿಷಿಯೇಟ್ ಮಾಡಿದ್ದು. ಇದನ್ನೆಲ್ಲ ಏನಂತಂದರೆ ನೀವು ನಂಬಲ್ಲ, ನಾವು ಆಗಿರೋ ಕಥೆಗಳು ಯಾರನ್ನ ಬ್ಯಾಂಕ್ ಲೋನ್ ತಗೊಂಡು ಸಿನಿಮಾ ಮಾಡ್ತಾರೆ. ಸೊ ಆ ಥರದ್ದು ಒಂದು ಲೋನ್ಗಳನ್ನ ತೊಗೊಂಡು ನಾನು ಸಿನಿಮಾ ಮಾಡಲೇಬೇಕು, ಫಸ್ಟ್ ಕಾಪಿ ತೆಗಿಲೇಬೇಕು ಅಂತ ನಾನು ಅಗ್ರೆಸಿವ್ ಹೋಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಒಂದಷ್ಟು ಸ್ಯಾಚುರೇಟ್ಗಳಾದಾಗ ನನಗೂ ಒಂದಷ್ಟು ಗಿವ್ ಅಪ್ ಸ್ಟೇಜ್ವರೆಗೂ ಬಂದ್ಬಿಟ್ಟಿದೆ ಸರ್. ಅವಾರ್ಡ್ ಎಲ್ಲ ಬರ್ತಿದೆ, ನನಗೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾರೆ. ನಾನು ಎಲ್ಲಿ ಇಲ್ತೀನಿ, ನನಗೆ ಯಾವಾಗ ರಿಟರ್ನ್ಸ್ ಬರುತ್ತೆ, ನನಗೆ ಆ ಥರದ್ದೊಂದು ಸಖತ್ ಇದಾಗ್ಬಿಟ್ಟಿತ್ತು. ಅಂಥ ಟೈಮಲ್ಲಿ ನಂದು ಒಂದು ಬ್ಯಾಡ್ ಡಿಸಿಷನ್ ಮಾಡ್ಬಿಡ್ತಿದ್ದೆ. ಇಲ್ಲ ಏನು ಮಾಡೋದು, ನಾವು ವೆಬ್ಸೈಟ್ ಮಾಡುವ, ನಾವೇ ಇಂಡಿವಿಜುವಲ್ ರಿಲೀಸ್ ಮಾಡೋಣ, ಏನೇ ಗೊತ್ತಲ್ಲ, ಈ ಥರ ರೆಗ್ಯುಲರ್ ಫಾರ್ಮೆಟಲ್ಲಿ ನಾನು ಯೋಚನೆ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ಹಾಕೋಣ ಇಲ್ಲ ಅಂದರೆ ಅದರಲ್ಲಿ ಪೇ ಮಾಡಿಬಿಟ್ಟು ಬಿಡೋಣ ಅನ್ನೋ ಲೆವೆಲ್ಗೆ ನಾನು ಯೋಚನೆ ಮಾಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ಬಂದಿದ್ದು ವಿಕ್ಕಿ ಸರ್ ಬಂದು ನನ್ನ ಜೊತೆಲಿ ನಿಂತ್ಕೊಂಡು ಇವತ್ತವರೆಗೂ ಇಲ್ಲ ನೀವು ಈ ಲೆವೆಲ್ ಮಾಡ್ಬಿಟ್ಟು ನೀವು ಯಾಕೆ ಈ ಥರ ಎಲ್ಲ ಅಂದರೆ ನನಗೆ ಗೊತ್ತಿಲ್ಲ. ನಾನು ಐ ವಾಸ್ ಕೈಂಡ್ ಆಫ್ ಲೋ ಆಗ್ಬಿಟ್ಟಿದ್ದೆ, ಯಾಕಂದರೆ ಯಾವ ಸಪೋರ್ಟ್ ಇರಲಿಲ್ಲ ಅದೆಲ್ಲ ಆದಾಗ. ಯಾಕಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಸರ್ ಇಲ್ಲಿವರೆಗೂ ತೊಗೊಂಬರೋದು. ಅವ್ರು ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ಸರ್, ನಮ್ಮ ಜೊತೆ ಸುಮಾರು ಜೊತೆ ಇದ್ರು. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಟೀಮ್ ಮನೋಜ್ ಸರ್ ಅವ್ರಿಗೆಲ್ಲ ನಾವು ಸಿನಿಮಾ ತೋರಿಸ್ಬೇಕಂತ ಇದ್ದಾಗ ಅವ್ರು ಬಂದ್ಬಿಡ್ತಾ ಇದ್ರು ಸರ್. ನಾನು ಪರ್ಮಿಷನ್ ಇಲ್ಲದೆ ಅವ್ರಿಗೆಲ್ಲ ಹೇಳಿರಲಿಲ್ಲ, ಇನ್ವೈಟ್ ಮಾಡಿರಲಿಲ್ಲ. ಈ ಥರ ಎಲ್ಲ ಬಂದು ಅವ್ರು ನೋಡಿರೋದು, ಅದಕ್ಕೆ ಆ ಥರ ಎಲ್ಲ ರಾಂಗ್ ಆಗಿ ಹೇಳ್ತಿದ್ದಾರೆ ಅಷ್ಟೇ. ಅವ್ರಿಗೆ ಪರ್ಸ್ನಲಿ ನಾನು ಏನಂದ್ರೆ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಡೆಫಿನೆಟ್ಲಿ 7.1 ಮಾಡಿಸಿರೋದ್ರಿಂದ ಪ್ರಾಪರಾಗಿ ತೋರಿಸೋಣ, ಅವ್ರು ಆ ಫೀಲ್ ಮಾಡಲಿ, ಎಲ್ಲ ಆಕ್ಟರ್ಗಳು ಏನು ಮಾಡಿದಾರೆ ಅವ್ರ ಕಣ್ಮುಂದೆ ಅದು ನೋಡಲಿ ಅನ್ನೋದಕ್ಕೋಸ್ಕರ ನಾನು ಕಾಯ್ತಿದ್ದೆ. ಇವರೇ ಸರ್ ಅದೆಲ್ಲ ಮೀರ್ಬಿಟ್ಟು ದೇ ಜಸ್ಟ್ ಕೇಮ್ ಅಂಡ್ ವಾಚ್ಡ್ ಇನ್ 2.1 5.1 ನೋಡಿದ್ದಾರೆ. ಎಸ್ ಸರ್. ಸರ್ ಅದೇ ಈ ವಿಚಾರಕ್ಕೆ ಬಂದಾಗ ಕನ್ನಡಕ್ಕೆ ಎಲ್ಲ ಕಡೆ ಬ್ಯಾರಿಗೇಡ್ ದೊಡ್ಡ ಲೆವೆಲ್ಗೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಸರ್. ಆ್ಯಕ್ಚುಲಿ ಅದೇ ಹೇಳದ್ನಲ್ಲ, ಬಿಸ್ನೆಸ್ಗಂತ ಹೋದಾಗಲೇ ನನಗೆ ಇದೆಲ್ಲ ಕಾಣಕ್ಕೆ ಶುರು ಆಗಿದ್ದು. ಫಸ್ಟ್ ನನಗೆ ಹೇಳಿದ್ರು ನೀವು ಕ್ವಾಲಿಟಿ ಮಾಡಲ್ಲ ಅಂತ ಸರ್. ಸರಿ ಸರ್, ಇಲ್ಲ ಅದಾದ್ಮೇಲೆ ಇವಾಗ ನನಗೊಂದು 2 ಕಡೆ ದೇ ಟೋಲ್ಡ್, ಇವಾಗ ಈ ವರ್ಷನ್ ಎಲ್ಲ ತೋರಿಸಿದ್ಮೇಲೆ ದೇ ಆರ್ ಲೈಕ್ ರಿಲೀಸ್ ಮಾಡ್ಕೊಂಬನ್ನಿ ಆಮೇಲೆ, ಯಾಕಂದ್ರೆ ಇವಾಗ ಅದೇ ಅಲ್ವಾ ಅಲ್ಟಿಮೇಟ್. ಅಂದ್ರೆ ರಿಲೀಸ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ವಿ ವಿಲ್ ಕನ್ಸಿಡರ್ ಅನ್ನೋ ಥರ ಇದೆ.
ಹೇಳಿ ಸರ್ ಸೀರಿಯಸ್ ಆಗಿ ಹೇಳಲೇಬೇಕು, ಕೌಂಟ್ ಮಾಡ್ಬೇಕು ಸರ್. ನಾನು ಪರ್ಸ್ನಲಿ ನಮ್ಮ ರಿಶ್ವಿ ಅವರು ಮತ್ತು ನಮ್ಮ ಮನೆಯಲ್ಲಿ ಹಂಗೆ ಸರ್ ಒಂದು 8 ರಿಂದ 9 ಬ್ಯಾಂಕ್ ಲೋನ್ ತಗೊಂಡಿದ್ದೀನಿ ಸರ್. ಖಂಡಿತವಾಗ್ಲಿ, ಯಾಕಂದ್ರೆ ದೊಡ್ಡ ಬಜೆಟ್ ಆಗಿದೆ ಸರ್. ದಯವಿಟ್ಟು ಬೇಡ ಸರ್. ಸರ್ ಅದೇ ಇವಾಗ ಸಿಚುವೇಶನ್ಗಳು ನೋಡ್ಕೊಳ್ಳೋದು ಪ್ಲಾನ್ ಮಾಡ್ತೀವಿ ಸರ್. ನಾನು ಕಾಯ್ತಾ ಇದ್ದೀನಿ ಸರ್. ನಾನು ಅದೇ ಹೇಳಿಲ್ವಾ, ಹೊರಗಡೆ ಎಲ್ಲರೂ ನೋಡಿ ಸಖತ್ ಮೆಚ್ಚಿದ್ದಾರೆ. ನಾನು ಹೇಳಿ ನೀವು ನಿಮ್ಗೆ ಅನ್ಸ್ಬೋದು ಎಲ್ಲರೂ ಬರ್ತಾರೆ ಅದೇ ಥರ ಬಿಲ್ಡಪ್ ಕೊಡ್ತಾರೆ ಅದು ಇದು ಅಂತ ಸರ್. ನಿಜವಾಗ್ಲೂ ಹೇಳ್ತೀನಿ, ಇದು ನಮ್ಮ ತಾಕತ್ತು ಅಂತ ಈ ಫಿಲಮ್ ಬಂದಮೇಲೆ ನೀವೇ ರೆಫರ್ ಮಾಡ್ತೀರಾ ನೋಡಿ. ಬರೀ ಏನಂದ್ರೆ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಹೋಗೋದು ಒಂದು ಕಡೆ ಆದರೆ ಒಂದು ಇಂಟೆಲೆಕ್ಚುಯಲ್ ಸಿನಿಮಾ ಕೂಡ ಬಂದಾಗ ಬ್ಯಾಲೆನ್ಸ್ ಆಗುತ್ತೆ ಸರ್ ಆ್ಯಕ್ಚುಲಿ. ಯಾಕಂತಂದರೆ ಗುರು ನಾವು ಈ ಥರದ್ದು ಮಾಡ್ತೀವಿ. ಯಾಕಂದ್ರೆ ನಾವು ಇವಾಗ ನೋಡಿ ಸರ್, ಫಾರ್ ಎಕ್ಸಾಂಪಲು ಮಲಯಾಳಂ ಇಂಡಸ್ಟ್ರಿ, ಮಲಯಾಳಂ ಫಿಲಮ್ಸ್ ಅಂದ ತಕ್ಷಣ ಇವಾಗ ನಿಮ್ಮ ತಲೆಗೆ ಬರೋದೇನು, ಪಕ್ಕ ಕ್ವಾಲಿಟಿ ಮಾಡ್ತಾರೆ ಗುರು, ಇವ್ರು ಹಿಂಗೆ ಮಾಡ್ತಾರೆ, ಸಬ್ಜೆಕ್ಟ್ ಮಾಡ್ತಾರೆ, ಕಂಟೆಂಟ್ ಮಾಡ್ತಾರೆ ಅಂತ ಬರುತ್ತೆ. ಯಾಕೆ ಅಂತಂದ್ರೆ ಅವ್ರು ಆ ಥರದ್ದು ಮಾಡಿ 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 ಒಂದು ಅಷ್ಟು ಸಿನಿಮಾಗಳು ಮಾಡಿ ರೂಢಿ ಮಾಡ್ಬಿಡಿದ್ದಾರೆ ಸರ್ ಅವರು. ಸೊ ನನಗೇನಂತಂದ್ರೆ ಇದರಿಂದ ಅದು ಸ್ಟಾರ್ಟ್ ಆಗ್ಬೇಕು ಸರ್. ನನಗೆ ನನ್ನ ಹತ್ರನೇ ಒಂದಷ್ಟು ಲೈನಪ್ಸ್ ಇದೆ, ನಾನು ಒಂದಾದ್ಮೇಲೆ ಆ ಥರ ಐ ಆಮ್ ಜಸ್ಟ್ ಪ್ಲಾನಿಂಗ್ ಒಂದು ಬೇರೆ ಚಾನೆಲ್ಗಳಿಗೆ ನೀವು ಅಪ್ರೋಚ್ ಮಾಡಿ ಸಿನಿಮಾ ನೋಡಿ ಫಸ್ಟ್ ಅಂತೇಳಿ ನೀವು ಮಾಡಿದ್ರೆ ನೋಡೋರು ಇದ್ದಾರೆ ಅನ್ಕೋತೀನಿ. ಅಂದರೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಮಾಡ್ಬೇಕು ಸರ್. ಯಾಕಂದರೆ ಚಾನೆಲ್ ನೋಡ್ತಾರೆ, ಐಪಿಟಿಸ್ ತಗೊಳ್ಳೋದು ಕೂಡ ಸೆಕೆಂಡರಿ. Film, right? And it is here today. So with that trust and faith, we are going forward with this film, right? And we have put in so much love into this, and that love will show, because if you like the trailer, you like the film. And word of mouth, and I know that everybody will come to watch this film because of what it portrays. It portrays a very relevant theme this time, where we are all dealing with our internal demons, you know, and I think that is something that he's trying to show, which is what one reason why it won so many awards, which is great, right? And we are going with positive mindset, and we want all your support with all of this. So thank you. ನನ್ನ ಹೆಸರು ಶಕ್ತಿ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಆಫ್ ದಿಸ್ ಫಿಲ್ಮ್. ಗ್ರೀನ್ ಬಗ್ಗೆ ಹೇಳಬೇಕಂದ್ರೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ, ನಾಟ್ ಓನ್ಲಿ ಮೀ, ಐ ಥಿಂಕ್ everyone puts their hard work into this film. I'm so grateful for work with Gopal sir and Vicky bro, Shiv Manju sir, Fadia ma'am and Vishwanathan sir. So you hope you all like the teaser and music. Soon in theaters. Hope Green will become more big success. ಫುಲ್ ಹೇಳಿದ್ರು, ಒಂದು ಮುಕ್ಕಾಲು ಗಂಟೆ ಹೇಳಿದ್ರು. ನಾನು ಅವಾಗ ಕೇಳಿದ ತಕ್ಷಣ, ಯಾಕಂದ್ರೆ ತುಂಬಾ ಕಥೆಗಳು ಕೇಳ್ತಾ ಇರ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕತೆ ಕೇಳ್ತಾ ಇರ್ತೀನಿ. ಒಂದು 4 ವರ್ಷ ಗ್ಯಾಪ್ ಇತ್ತು ನನಗೆ, ಯಾವುದು ಸಿನಿಮಾ ಮಾಡಿಲ್ಲ. ಮಲೇಷ್ಯಾದಲ್ಲಿ ಒಂದು ಸಿನಿಮಾ ಮಾಡಿದ್ದೆ, ಗೌರ್ಮೆಂಟ್ ಪ್ರಾಜೆಕ್ಟು, ಇಂಡಿವಿಜುವಲ್ ಸಿನಿಮಾ ಮಾಡಿದ್ದೆ. ಅದು ಮುಗಿಸ್ಕೊಂಡು ಬಂದ್ಮೇಲೆ ಈ ಕೊರೋನಾ ಅದೆಲ್ಲ ಆದಾಗ 4 ವರ್ಷ ಯಾವುದೂ ಇರಲಿಲ್ಲ. ಸರಿ, ಇಲ್ಲಿ ಮಾಡಬೇಕು, ನಾವು ಕನ್ನಡದಲ್ಲಿ ಒಂದು ಮಾಡಬೇಕು, ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ನಾನು ಜಾಸ್ತಿ ಕೆಲಸ ಮಾಡಿದ್ದು ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಆ ಥರ ಎಲ್ಲ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಸೊ ಇವ್ರ ಕತೆ ಹೇಳಿದಾಗ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇತ್ತು, ಈ ಸಕ್ಕತ್ತಾಗಿದೆ ಕತೆ, ನನಗೆ ತುಂಬ ಕೆಲಸ ಇದೆ, ನನಗೆ ಭಯನೂ ಇತ್ತು. ಸರಿ, ಇದು ಹೇಳ್ಬಿಡ್ತಾರೆ, ಇದನ್ನು ಹೆಂಗೆ ತೆಗೆಯೋದು? ಯಾಕಂದರೆ ಇವ್ರು ಬಂದು ತೀರಾ ಇಂಟ್ರೋವರ್ಟ್, ಜಾಸ್ತಿ ಆಚೆ ನಮ್ಮ ಹತ್ರ ಎಲ್ಲ ಮಾತಾಡ್ಬಿಡ್ತಾರೆ, ಆಚೆ ಈ ಮ್ಯಾನೇಜಿಂಗ್ನಲ್ಲಿ ನಮ್ಮನ್ನ ಬಿಟ್ಬಿಡ್ತಾರೆ ಮುಂದಕ್ಕೆ, ನೀವೇ ಎಲ್ಲ ಮಾಡಿ ಅಂತ. ಸೊ ಹಿಂಗೆಲ್ಲ ಇದ್ದಾಗ ಇವು ಬಡ್ಜೆಟ್ಟು ತುಂಬ ಕಾಂಪ್ಯಾಕ್ಟ್ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡ್ತಿದ್ದು. ನಾನು ಇವ್ರ ಪ್ರಶ್ನೆ ಕೇಳಿದೆ, ಸರ್ ಇದು ತುಂಬ ದೊಡ್ಡ ರಿಸ್ಕು. ಕಮರ್ಷಿಯಲಿ ನಮ್ಗೆ ಗೊತ್ತಿರುತ್ತೆ, ಯಾರಾದ್ರೂ ಒಬ್ರಿಗೆ ನಾವು ಒಂದು ಸಿನಿಮಾ ಕತೆ ಹೇಳಿದಾಗ, ಯಾಕ್ರಿ ಈ ಕತೆ ಎಲ್ಲ ಮಾಡ್ತೀರಾ, ಸುಮ್ಮನೆ ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡಿ 4 ಫೈಟ್ 4 ಸಾಂಗ್ ಇರ್ತಾರೆ, ಹಿಂದಿ ರೇಟ್ ಸರ ಬರುತ್ತೆ, ಕಾಪಾಡ್ಕೊಂತೀರಾ ಅನ್ನೋ ಫಸ್ಟ್ ಉತ್ತರ ಅದೇ ಬರೋದು. ಸೊ ಇವ್ರು ಮಾಡಿದಾಗ ನನಗೊಂದು ಧೈರ್ಯ, ಇಲ್ಲ ಒಳ್ಳೆ ಕಂಟೆಂಟ್ ಒಂದು ಮಾಡ್ಬಿಡೋಣ ಅಂತ. ಸರಿ ಆಯಿತು, ಕತೆ ಎಲ್ಲ ಆಯಿತು. ಸರಿ, ಇವರು ಒಂದು ಬಡ್ಜೆಟ್ ಹೇಳಿದ್ರು. ನನಗೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ, ಯಾಕಂದರೆ ಇವ್ರ ವಿಷನ್ ಹಿಂಗಿದೆ. ಸೊ ಬಡ್ಜೆಟ್ ತುಂಬ ಚಿಕ್ಕದ್ರಿಂದ ನನಗೆ ದೊಡ್ಡ ಚಾಲೆಂಜ್ ಇತ್ತು, ಇಲ್ಲ ಮಾಡಬೇಕು, ಏನಾದರೂ ಟ್ರೈ ಮಾಡೋಣ, ಯಾಕೆ ನಾವು ಮಾಡೋಕ್ಕಾಗಲ್ಲ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಗುಡ್ ವಿಲ್ ನ ಯೂಸ್ ಮಾಡ್ಕೊಳ್ಳೋಣ, 10 ರೂಪಾಯಿ ಸಿಗೋದು 5 ರೂಪಾಯಿಗೆ ನಾವು ರಿಕ್ವೆಸ್ಟ್ ಮಾಡ್ತಾರಣ ಅನ್ನೋದು ಒಂದು ಕಾನ್ಫಿಡೆನ್ಸ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ನಮ್ಗೆ ತುಂಬ ಹರ್ಡಲ್ಸು ಬಂತು. ಇನ್ನೊಂದು ಇವ್ರದ್ದು ಏನಂದ್ರೆ, ಇವಾಗ ಎಲ್ಲನೂ ಕ್ರಿಯೇಷನ್ನೇ. ಇವ್ರದ್ದು ಯಾವ್ದಾದ್ರು ಇವಾಗ ನಾರ್ಮಲ್ ಆಗಿ ಒಂದು ಸಿನಿಮಾಗೆ ಸೆಟ್ ಆಗ್ತೀವಿ ಅಂದ್ರೆ ಎಲ್ಲ ಬಾಡಿಗೆಗೆ ಸಿಗತ್ತೆ, ತಗೊಂಬಂದು ಇಕ್ಬಿಟ್ಟು ಶೂಟ್ ಮಾಡ್ಬಿಡ್ಬೋದು. ಇವ್ರದ್ದು ಏನಂದ್ರೆ ಪ್ರತಿಯೊಂದು ಕ್ರಿಯೇಷನ್, ಪ್ರತಿಯೊಂದು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಕಾಂಪ್ಲಿಕೇಟ್ ಆಗ್ತಾ ಇತ್ತು. ಇನ್ನೊಂದು ನಮ್ಮ ವಿಷನ್ ಅವ್ರಿಗೆ ಕನ್ವೆ ಮಾಡೋದು ಅರ್ಥ ಆಗ್ತಾ ಇತ್ತು. ಅವ್ರು ಸ್ಕೆಚ್ ಆರ್ಟಿಸ್ಟ್ ಕರೆಸಿ, ಇದು ಹಿಂಗೆ ಬೇಕು, ನಮ್ಗೆ ಹಿಂಗೆ ಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿದ್ದೀವಿ. ಅದಾದ್ಮೇಲೆ ಟೆಕ್ನಿಕಲಿ ಬಂದಾಗ ಇದು
ತೀರಾ ವಿಜುವಲಿ ಕರೆಕ್ಟ್ ಆಗುವಂತ ಸಿನಿಮಾ. ಈ ಕತೆ ನಾವು ಜಾಸ್ತಿ ನಾವು ಕುಂಡಿಸ್ಬಿಟ್ಟು ಇಬ್ಬರನ್ನ ಕತೆ ಹೇಳ್ಬಿಟ್ಟು ಡೈಲಾಗ್ ಹೇಳಿ ಕನ್ವೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಇದು ತೀರಾ ಇಂಟರ್ನಲ್ ವಿಷಯಗಳು, ತುಂಬಾ ವಿಷಯಗಳು ಮಾತಾಡೋದ್ರಿಂದ ಈ ಕಾಡೇ ಒಂದು ದೊಡ್ಡ ಕ್ಯಾರೆಕ್ಟರ್ ಸರ್. ಮೇಜರ್ಲಿ ಈ ಸಿನಿಮಾದಲ್ಲಿ ಕಾಡು ಸಿಕ್ಕಾಪಟ್ಟೆ ದೊಡ್ಡ ಕ್ಯಾರೆಕ್ಟರ್. ಆ ಕಾಡಲ್ಲಿರೋ ಪಾತ್ರಗಳು ಇವರೆಲ್ಲ ಮಾಡಿದ್ದಾರೆ ಸರ್. ಸೊ ಈ ಕಾಡು ಅಂತ ಬಂದಾಗ, ಕಾಡು ಅಂದ್ರೆ ನೈಟು. ಈ ನೈಟ್ ಶೂಟ್ ಮಾಡಬೇಕು ಅಂದ್ರೇನೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇಡೀ ಇಂಡಿಯಾದಲ್ಲಿ ಕಾಡಲ್ಲಿ ನೈಟ್ ಪರ್ಮಿಷನ್ ಎಲ್ಲೂ ಕೊಡಲ್ಲ. ಗೌರ್ಮೆಂಟ್ ಫಾರೆಸ್ಟ್ ಅಲ್ಲಿ ಎಲ್ಲೂ ನೈಟ್ ಪರ್ಮಿಷನ್ನೇ ಕೊಡಲ್ಲ, ಆಸ್ ಪರ್ ಲಾ ಎಲ್ಲೂ ಕೊಡಂಗಿಲ್ಲ ಅಂತ. ಸೊ ನಾವು ಎಷ್ಟು ಜಾಗ ಹುಡುಕಿದೀವಿ ಅಂದ್ರೆ ಸರ್, ಬೆಂಗಳೂರು ಸುತ್ತಮುತ್ತ ಯಾವ್ದಾರ ಕಾಡ್ ಸಿಗತ್ತಾ ಅಂತ, ಎಲ್ಲೂ ಇಲ್ಲ. ಹುಡುಕಿದ್ವಿ ಚಕ್ಲೇಶ್ಪುರ ಅಲ್ಲೆಲ್ಲ, ಅದ್ರಲ್ಲಿ ಪರ್ಮಿಷನ್ ಕೊಡಲ್ಲ ನೈಟ್. ನಮಗೆ ಬೇಕಾಗಿರೋದೇ ನೈಟ್. ಇನ್ನೊಂದು ನೈಟ್ ಅಲ್ಲಿ ಇಷ್ಟು ದೊಡ್ಡ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕು ನಾವು. ಸೊ ಆ ಲಾಜಿಸ್ಟಿಕ್ಸ್ ಪ್ರಾಬ್ಲಮು ಇದೆ. ಆಮೇಲೆ ನಾವು ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದ ನಮಗೆ ಊಟಿದಲ್ಲಿ ಒಂದು ಲೊಕೇಶನ್ ನೋಡಿದ್ವಿ ಸರ್. ಬೈ ಗಾಡ್ಸ್ ಗ್ರೇಸ್ ಆ ಜಾಗ ಮಾತ್ರ ಕಾರ್ಪೊರೇಷನ್ ಕಂಟ್ರೋಲ್ ಬರುತ್ತೆ. ಯಾಕಂದ್ರೆ ಅಲ್ಲಿ ನೀರಿದೆ, ಡ್ರಿಂಕಿಂಗ್ ವಾಟರ್ ಒಂದು ಪಾಂಡ್ ಇರೋದ್ರಿಂದ ಅದೇ ಸಿಟಿಗೆ ಕವರ್ ಆಗುತ್ತೆ ಅಂತ ಹೇಳಿ ಅದನ್ನ ಟ್ಯಾಪ್ ಮಾಡಿ ಅಲ್ಲಿ ಲೋಕಲ್ ಇರೋರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಅವ್ರು ಒಂದೇ ಮಾತು ಹೇಳಿದ್ದು, ಪರ್ಮಿಷನ್ ಕೊಡ್ತೀವಿ ಆದ್ರೆ ನಿಮ್ ರಿಸ್ಕಲ್ಲಿ ನೀವೇನಾದ್ರು ಮಾಡ್ಕೊಬಹುದು, ಏನೇ ಹೆಚ್ಚು ಕಮ್ಮಿ ಆದ್ರೂ ಜವಾಬ್ದಾರಿ ನಾವು ತಗೊಳಲ್ಲ, ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದು ಅಂತಾನೆ ಹೇಳೇ ನಮ್ಮನ್ನ ಫಸ್ಟ್ ಒಳಗಡೆ ಕಳ್ಸಿದ್ರು. ಅವ್ರ ಲೋಕಲ್ ಮ್ಯಾನೇಜರು ಫಸ್ಟ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು, ನೀವು ನೋಡ್ಕೊಳ್ಳಿ ನಿಮ್ ರಿಸ್ಕ್ ಅಂತಾನೆ ಹೇಳಿ ನಮ್ಗೆ ಕಳ್ಸಿದ್ರು. ಇನ್ನೊಂದು, ಪ್ರತಿ ಕ್ರೂನು ನಾನು ಹ್ಯಾಂಡಲ್ ಮಾಡ್ಬೇಕಾಯ್ತು, ಲೈಟ್ ಮ್ಯಾನ್ ಇಂದ ಹಿಡಿದು. ಯಾಕಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದ್ ಕಿಲೋಮೀಟರ್ ಮೇಲೆ ಹತ್ಬೇಕು ಸರ್ ರೋಡಿಂದ. ಸಣ್ಣ ರೋಡು, ನಾವು ಹೋಗಕ್ಕಿಂತ ಮುಂಚೆ ತೀರಾ ಮಳೆ ಬಂದು ಎಲ್ಲ ಕೊಚ್ಚೆ ಹಾಕ್ಬಿಟ್ಟಿತ್ತು. ನಾವು ಜನರೇಟರ್ ಗಾಡಿ ತಗೊಂಡೋಗಕ್ಕಾಗಲ್ಲ. ಸೊ ಏನ್ ಮಾಡಿದ್ವಿ, ಚಿಕ್ಕ ಜನರೇಟರ್ ಇಲ್ಲಿಂದ ತಗೊಂಡೋಗಿ, ಈ ಪಾಪ ಅಲ್ಲಿರೋ ಲೋಕಲ್ ಅವ್ರನ್ನೆಲ್ಲ ಸ್ವಲ್ಪ ಸಪೋರ್ಟ್ ತಗೊಂಡು ಮೇಲೆ ತಗೊಂಡೋಗಿ ಇಕ್ಕಿ ನೈಟ್ ಎಲ್ಲ ಶೂಟ್ ಮಾಡಿ ತೀರಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಅಲ್ಲಿರೋರೇ ಹೇಳಿದ್ದು, ಸರ್ ಇಷ್ಟು ವರ್ಷದಲ್ಲಿ ಯಾರು ನೈಟ್ ಬಂದು ಇಲ್ಲಿ ಶೂಟ್ ಮಾಡಿಲ್ಲ, ಈ ಕಾಡ್ನ ಈ ತರ ತೋಸೆ ಇಲ್ಲ ಅನ್ನೋ ತರ. ನಮ್ಗೆ ಅದು ಸಿಕ್ಕಿದ್ರಿಂದ ಈ ಫುಲ್ಲು ನಾವ್ ಇಲ್ಲೇನ್ ಶೂಟ್ ಮಾಡಿದ್ವಲ್ಲ, ಮ್ಯಾಚ್ ಮಾಡೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಡ್ ಮಾಡಿದ್ವಿ, ಒಂದಷ್ಟು ಈ ಕಡೆ ಬೇರೆ ಕಡೆ ಎಲ್ಲ ಮಾಡಿದ್ವಿ. ಅದೆಲ್ಲ ಒಂದು ಯೂನಿಕ್ ಲೊಕೇಶನ್ ಅನ್ನೋ ತರ ನಮ್ಗೆ ಅನ್ನಿಸ್ತು. ಸೊ ಅದಕ್ಕೆ ಇದು ಒಂದು ಕಂಪ್ಲೀಟ್ ಒಂದು ಸಿನಿಮಾ ನೈಟ್ ಅಲ್ಲಿ ಈ ತರ ಒಂದು ಕ್ವಾಲಿಟಿ ಬರಕ್ಕೆ ಸಾಧ್ಯ ಆಗಿದೆ. ಒಂದು ಲೈಟ್ ಅಂತಾನು ಹೇಳಕ್ಕಾಗಲ್ಲ ಸರ್, ಒಂದು ಲೈಟ್ ಅಂತಾನೆ ಹೇಳಕ್ಕಾಗಲ್ಲ, ತುಂಬಾ ಲೈಟ್ ಇದೆ ಸರ್. ಆದ್ರೆ ಇವ್ರಿಗೆ ಹೇಳ್ತಿದ್ದೆ ಸರ್, ಯಾಕಂದ್ರೆ ಇವ್ರು ಬಂದು ವಿಷನ್ ಆಗಿ ಹೇಳ್ಬಿಡೋರು, ಸರ್ ನನ್ಗೆ ಹಿಂಗ್ ಬರ್ಬೇಕು ಬ್ರೋ ಅಂತ ಹೇಳ್ಬಿಡೋರು. ಆದ್ರೆ ಅದನ್ನ ತರೋದಕ್ಕೆ ಎಷ್ಟು ಕಾಂಪ್ಲಿಕೇಶನ್ ಇರುತ್ತಲ್ವಾ. ಇವಾಗ ಟ್ರೆಡಿಷನಲ್ ಆಗಿ ಒಂದು ನಾವು ಸೀನ್ ಶೂಟ್ ಮಾಡ್ಬೇಕಂದ್ರೆ ಪಾರ್ ಬೇಕು, ಅದು ಬೇಕು ಅಂತಲ್ಲ, ಅದು ಇವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಅದು ಬಡ್ಜೆಟ್ ಎಕ್ಸ್ಟ್ರೀಮ್ ಆಗೋದು. ಅದನ್ನ ಎರಡರಲ್ಲೂ ಮ್ಯಾನೇಜ್ ಮಾಡಿ, ಇಲ್ಲ ಇದು ನಿನ್ ತರನ ಅದು ನನ್ನ ತರನ ಏನೋ ಒಂದು ಮಾಡೋಣ. ಇನ್ನೊಂದು ಫೈನಾನ್ಷಿಯಲಿ ನನ್ಗೊಂದು ಎಮೋಷನ್ ಆಗ್ಬಿಡೋದು, ಬಡ್ಜೆಟ್ ಬೇರೆ ಆಗ್ತವ್ರೆ, ಸರಿ ಇದು ಒಂದು 20 ಲೈಟಲ್ಲೂ ಶೂಟ್ ಮಾಡ್ಬೋದು, ಇದನ್ನೊಂದು 4 ಲೈಟಲ್ಲಿ ಹೆಂಗ್ ಮಾಡೋಣ ಅನ್ನೋದನ್ನ ಕಾಂಪ್ರಮೈಸ್ ಮಾಡಿ ಪ್ರೆಷರ್ ಹಾಕ್ಬಿಡೋಲ್ವಾ. ಇವಾಗ ಬಡ್ಡಿ ತಗೊಂಡಿದ್ದಾರೆ, ಅಯ್ಯೋ ಹೊಟ್ಟೆ ಪ್ರೆಷರ್ ಅಂತಲ್ಲ ಸರ್, ಒಂದು ಜವಾಬ್ದಾರಿ ಅಲ್ವಾ ಸರ್. ಇವಾಗ ಇವ್ರದ್ದು ರಿಸ್ಕ್ ತಗೊಂಡು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ ಸರ್, ಈ ಜವಾಬ್ದಾರಿ ನನ್ನ ಮೇಲೂ ಇದೆ, ಪ್ರತಿಯೊಬ್ಬರ ಮೇಲೆ ಇದೆ. ಇವಾಗ ನಾನು ಶೂಟ್ ಮಾಡ್ಬೋದು, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟೇ ಕಾಸ್ಟ್ಲಿ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಕಣ್ಣಲ್ಲಿ ನೋಡೋದು ನಾವು ಅದೇ. ಇವಾಗ ನಾನು 10 ಲೈಟಲ್ಲೂ ಮಾಡ್ಬೋದು, 5 ಲೈಟಲ್ಲೂ ಮಾಡ್ಬೋದು. ಇವ್ರಿಗೆ ಇಲ್ಲ ಸರ್ ಹತ್ತಿದ್ರೆ ಮಾಡಕ್ಕಾಗಲ್ಲ, ಗೊತ್ತಲ್ವಾ ಕ್ಯಾಮ್ರಾಮನ್ ಗೊತ್ತಿರ್ತಾರೆ. ನನಗೆ ಹಂಗೆ ಮಾತಾಡ್ಬೋದಾಗಿತ್ತು. ಹೌದು ಸರ್, ಅದಕ್ಕೆ ಸರ್ ಫುಲ್ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಗೋಪಾಲ್ ಸರ್ ಅಂತೂ ಒಂದು ಶಾಟ್ ತೆಗಿಬೇಕು ಸರ್, ಲಾಸ್ಟ್ ಶಾಟು. ಗೋಪಾಲ್ ಸರ್ ಇಲ್ಲಿ ಮುಂದೆ ನಿಂತಿದ್ದಾರೆ, ಸರ್ ಏನಿಲ್ಲ ಸರ್ ಇನ್ ಮುಂದೆ ರೈಟ್ ಎಕ್ಸಿಟ್ ಮಧು ಸರ್ ಬೇಕಾದ್ರೆ ಒಂದ್ ಏಟ್ ಹೊಡೆದ್ಬಿಡಿ, ಆ ಕಡೆ ಹೋಗಲ್ಲ. ತುಂಬಾ ಭಯ ಆಗಿತ್ತು. ಸೌಂಡ್ ಸೌಂಡ್ ಅಲ್ಲ ಸರ್, ನಮ್ಮ ಪಕ್ಕದಲ್ಲೇ ಪ್ರಾಣಿಗಳು ನಿಂತಿದೆ ಅನ್ನೋ ರೇಂಜಲ್ಲಿ ಸೌಂಡ್. ಪಿಚ್ ಡಾರ್ಕ್ ಇತ್ತಲ್ಲ ಸರ್, ಯಾವ್ದಾದ್ರು ನುಗ್ಗಿದ್ರು ನಮ್ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸರ್ ಈ ಶೆಡ್ಯೂಲ್ ನಾವು ಊಟಿ ಶೆಡ್ಯೂಲ್ ಏನ್ ಹಾಕಿದ್ವಿ, ಹೆಚ್ಚು ಕಮ್ಮಿ ಒಂದು 9 ದಿನ ಹಾಕಿದ್ವಿ ಸರ್. ನಮ್ಗೆ ಅಲ್ಲಿ ಶೂಟ್ ಮಾಡಕ್ ಸಿಕ್ಕಿದ್ ಬಂದು ಒಂದು 6 ದಿನ 7 ದಿನ ಅನ್ಕೊಳ್ಳಿ. ಅದಾದ್ಮೇಲೆ ಡೇ ಅಲ್ಲೆಲ್ಲ ಶೂಟ್ ಮಾಡ್ಬೇಕಾಗಿತ್ತು. ಈ ನೈಟ್ ನಮ್ಗೆ ಸಿಕ್ಕಿದ್ದೆ ನಮ್ಗೆ 6 ದಿನ, ಇನ್ನ ಡೇ ಅಲ್ಲಿ ತುಂಬಾ ವಿಷಯಗಳಿತ್ತು. ಸೊ ನನ್ಗೆ ಅಷ್ಟೊಂದು ಮುಗಿಸ್ಬೇಕು, ನನ್ಗೆ ಅದೊಂದ್ ಕಡೆ ಪ್ರೆಷರು. ತಿರ್ಗಾ ನಾವು ಇಲ್ಲಿ ಬರಕ್ಕಾಗಲ್ಲ, ಯಾಕಂದ್ರೆ ಲಾಜಿಸ್ಟಿಕ್ಸ್ ಫುಲ್ ಕ್ರೂನ ನಾವು ತಂದಿದೀವಿ. ಹೆಚ್ಚು ಕಮ್ಮಿ ಒಂದು 12-15 ದಿನ ಅಲ್ಲಿ ಊಟದಲ್ಲಿ ನಾವು ಇದ್ದಿದೀವಿ. ಎಷ್ಟು ಜನ ನಾವ್ ಇಲ್ಲಿ ಕರ್ಕೊಂಡು ಹೋಗೋದಲ್ಲ, ಆ ಜವಾಬ್ದಾರಿನೂ ಇತ್ತು. ಒಂದ್ ಕಡೆ ಭಯನೂ ಇದೆ. ಇವಾಗ ನಾನ್ ಭಯ ಪಟ್ಬಿಟ್ರೆ ಎಲ್ರು ಓಕೆ ಎತ್ರಿ ಬ್ಯಾಕಪ್ ನಡೀರಿ ಹೋಗೋಣ ಅನ್ಬಿಡ್ತಾರೆ. ಇವ್ರ ಮಕ್ಕ ನಾನ್ ನೋಡ್ಬೇಕು, ನನ್ ಮುಖ ಇವ್ರು ನೋಡ್ಬೇಕು. ಇಲ್ಲ ಏನೋ ಒಂದ್ ಮಾಡ್ಬಿಡೋಣ ದೇವ್ರ ದಯ. ಇನ್ನೊಂದಲ್ಲ ಒಂದ್ ದೇವ್ರಿತ್ತು ಸರ್, ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಯಾರಿಗೂ ನಾವ್ ಇಲ್ಲಿ ತೊಂದರೆ ಕೊಡಕ್ ಬಂದಿಲ್ಲ, ನಮ್ನು ಕಾಪಾಡಿ ಅಂತ ಹೇಳಿ ದೈವಿಕವಾಗಿ ಮುಗಿಸ್ಕೊಂಡ್ ಬಂದಿದೀವಿ ಸರ್. ಧೈರ್ಯ ಕೊಟ್ಟಿದ್ದು ಸರ್ ಲೈಟ್ ಆಫೀಸರ್ಸ್. ಹೌದು, ನಾವ್ ಇಲ್ಲಿ ಒಂದ್ ಕಡೆ ಗುಂಪಾಗಿ ಕೂತಿದ್ರೆ ಸರ್ ನಾವಿದೀವಿ ಬನ್ನಿ ಅಂತ ಆ ಕಡೆ ಅಷ್ಟು ದೂರ ಮೇಲೆ ಹೋಗಿ ಅವ್ರ ಒಬ್ಬೊಬ್ರೆ ಲೈಟ್ ಇಟ್ಕೋಬೇಕಾಗಿತ್ತು. ಏನ್ ಗೊತ್ತಾ ಸರ್, ಒಂದೊಂದ್ ಲೈಟ್ ಹತ್ರ ಒಬ್ಬರು ಕೂರ್ಬೇಕಾಗಿತ್ತು. ಯಾಕಂದ್ರೆ ಗಾಳಿ ಬಂದು ಬೀಳ್ಬೋದು, ಏನೇ ಆಗ್ಬೋದು. ಯಾಕಂದ್ರೆ ಒಬ್ಬೊಬ್ರು ನಾವು ಕರ್ಕೊಂಡು ಹೋಗಿದ್ದೆ ತುಂಬಾ ಲಿಮಿಟೆಡ್ ಕ್ರೂ.
ಈ MCS ಮಂಜಣ್ಣ ಗೊತ್ತಲ್ವಾ, ಅವ್ರ ಟೀಮೇ ಬಂದಿದ್ದು, ನವೀನು ಅಮೃತ್ ಅಂತೆಲ್ಲ ಇದ್ದಾರೆ, ಅವ್ರಿಗೆಲ್ಲ ನಾನು ತುಂಬಾ ಧನ್ಯವಾದ ಹೇಳ್ಬೇಕು ಈ ಟೈಮಲ್ಲಿ. ಎಲ್ಲ ಟೀಮ್ ವರ್ಕು ಸರ್, ಇವ್ರು ಯಾರು ಎಲ್ಲರೂ ಸಪೋರ್ಟ್ ಕೊಟ್ಟಿರಲಿಲ್ಲ ಅಂದ್ರೆ ಈ ತರ ವಿಜುವಲ್ಸ್ ನೀವೇನು ನೋಡ್ತಾ ಇದ್ದೀರೋ. ಇನ್ನೊಂದು ಬಂದು ಬರೀ ಗ್ಲಿಮ್ಸ್ ಅಷ್ಟೇ ಸರ್. ಇವಾಗ ಏನು ನೀವು ಟೀಸರ್ ನೋಡಿದಿರಲ್ಲ, ಗ್ರೀನ್ ಚಿತ್ರದ ಒಂದು ಗ್ಲಿಮ್ಸ್, ಒಂದು ಇನ್ವಿಟೇಷನ್ ಅನ್ಕೊಳ್ಳಿ ಸರ್. ಟ್ರೈಲರ್ಗೆ ಒಂದು ಇನ್ವಿಟೇಷನ್. ಟ್ರೈಲರು 4 ನಿಮಿಷ ಇದೆ ಸರ್. ಈ ಇಡೀ 4 ನಿಮಿಷದಲ್ಲಿ ನೀವು ಚಿತ್ರದೊಂದು ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ, ಏನಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ರೆಡಿ ಇದೆ ಸರ್. ಅತಿ ಶೀಘ್ರದಲ್ಲಿ ಇನ್ನೊಂದು 15 ಸೌಂಡ್ ಲೈಟಿಂಗ್ ಎಲ್ಲ ಹಾಂ ಸರ್.